ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 36ನೇ ಭಾಗ ಇದು. 35ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 6ನೇ ಸರ್ಗದ 40ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಮಧ್ವರು ತಾವು ರಚಿಸಿದಂಥ ಮೊದಲನೇ ಕೃತಿ ಗೀತಾಭಾಷ್ಯ, ಅದರ 2 ಪ್ರತಿಗಳನ್ನು ತೆಗೆದು ಒಂದನ್ನು ತಮ್ಮ ಗುರುಗಳಾದಂಥ ಅಚ್ಯುತ ಪ್ರಜ್ಞರಿಗೆ ಒಪ್ಪಿಸಿ ಮತ್ತೊಂದನ್ನು ಉತ್ತರ ಭಾರತದ ಯಾತ್ರೆಯನ್ನು ಮಾಡಿ ಬದರಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಆ ಭಗವಂತನಿಗೆ ಅದನ್ನು ಕಾಣಿಕೆಯಾಗಿ ಅರ್ಪಿಸಿದರು. ಆಗ ಆ ಭಗವಂತ ಅಲ್ಲಿ ಒಂದು ಸಣ್ಣ ತಿದ್ದುಪಡಿಯನ್ನು ಮಾಡಿರಿ ಅಂತ ಹೇಳಿದ. ಮೊದಲು ಆಚಾರ್ಯರು ವಚ್ಮಿ ಶಕ್ತಿತ ಉರುಕ್ರಮ ಗೀತಾ ಪರಿಪೂರ್ಣಂ ಗುರುಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ವಕ್ಷ್ಯಾಮಿ ಶಕ್ತಿತಃ ಅಂತ ಆಚಾರ್ಯರು ರಚನೆ ಮಾಡಿದ್ರು. ನನ್ನ ಶಕ್ತಿಗನುಸಾರವಾಗಿ ಈ ಗೀತಾಭಾಷ್ಯವನ್ನು ರಚನೆ ಮಾಡ್ತೇನೆ ಅಂಥೇಳಿ, ಗೀತೆಯ ಅರ್ಥವನ್ನು ಹೇಳ್ತೇನೆ ಅಂಥೇಳಿ. ಅದಕ್ಕೆ ನಾರಾಯಣ ದೇವರು, ನೀನು ಉಳಿದವರಿಗಿಂತ ಈ ಗೀತೆಯನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥನಿದ್ದಿ, ಹೆಚ್ಚಿನ ಅರ್ಥವನ್ನು ಹೇಳಲಿಕ್ಕೂ ಕೂಡ ಸಮರ್ಥನಿದ್ದಿ. ಆದರೆ ನೀನು ಅರ್ಥ ಮಾಡ್ಕೊಂಡಿದ್ದನ್ನೆಲ್ಲ ಇಲ್ಲಿ ನೀನು ಹೇಳಲಿಲ್ಲ. ಅದನ್ನೆಲ್ಲವನ್ನು ನೀನು ಹೇಳಿದರೆ ಕೇಳುವ ಜನರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಶಕ್ತಿತಃ ಅಂತ ಶಬ್ದ ಬೇಡ, ಲೇಷತಃ ಅಂತ ಇರಲಿ. ಈ ಗೀತೆಗಿರುವಂತಹ ಅನೇಕ ಅರ್ಥಗಳಲ್ಲಿ ಕೆಲವು ಅರ್ಥಗಳನ್ನು ನಾನು ತಿಳ್ಕೊಂಡಿದ್ದೇನೆ. ಆ ಅನೇಕ ಅರ್ಥಗಳ ಪೈಕಿ, ನಾನು ತಿಳ್ಕೊಂಡಿರುವಂತಹ ಅನೇಕ ಅರ್ಥಗಳ ಪೈಕಿ ಕೆಲವು ಅರ್ಥಗಳನ್ನು ಮಾತ್ರ ಇಲ್ಲಿ ಹೇಳ್ತೀನಿ, ಸ್ವಲ್ಪ ಅರ್ಥಗಳನ್ನು ಮಾತ್ರ ಹೇಳ್ತೀನಿ ಅಂತ ತಿದ್ದುಪಡಿ ಆಗಬೇಕು. ಹೀಗೆ ನಾರಾಯಣ ಹೇಳಿದ. ಅದರಂತೆ ತಿದ್ದುಪಡಿ ಆಯಿತು. ತೇನ ತತ್ಪ್ರವಚನೆ ವಿಹಿತೇಲಂ ಶುಶ್ರುವು ಪ್ರಶಯಿತ ಅಪಿ ಶಿಷ್ಯಾಃ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಆ ಆಚಾರ್ಯರು ಆ ಗೀತಾಭಾಷ್ಯದ ಪ್ರವಚನವನ್ನು ಮಾಡಿದರು ನಾರಾಯಣನ ಎದುರಿಗೆ. ಒಂದು ಸ್ವಲ್ಪ ಮೊದಲು ಮಾಡಿದ್ರು, ಈಗ ಮತ್ತೆ ಮಾಡಿದ್ರು. ಅದನ್ನ ಈ ಶಿಷ್ಯರೆಲ್ಲರೂ ಕೂಡ ಕೇಳಿದ್ರು. ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಆವಾಗ ಮಾಡಿದ್ದು ಪ್ರವಚನ ಸಾಕಾಗಲಿಲ್ಲ, ಇನ್ನೊಂದು ಬಾರಿ ಆ ಗೀತಾಭಾಷ್ಯದ ಪ್ರವಚನ ನಾನು ಕೇಳಬೇಕಾಗಿದೆ ಅಂತ ಸ್ವಯಂ ಭಗವಂತ ಆಚಾರ್ಯರಿಗೆ ಸೂಚನೆ ಕೊಟ್ಟ. ಹೇಗೆ ಅಂತಂದ್ರೆ, ಸಪೃಥಿವ್ಯಾ ಸ್ಫಾಲನಂ, ನೆಲವನ್ನ ಹೀಗೆ ಅಪ್ಪಳಿಸಿದಂತೆ ಕೈಯಿಂದ ಅಥವಾ ಕಾಲಿನಿಂದ ಅಪ್ಪಳಿಸಿದಂಥ ಒಂದು ಶಬ್ದ ಕೇಳಿ ಬಂತು. ಅದನ್ನ ಈ ಮಲ್ಕೊಂಡಿದ್ದಂತಹ ಶಿಷ್ಯರು ಕೂಡ ಕೇಳಿದ್ರು. ಸಾಯಂಕಾಲದ ಹೊತ್ತು, ಮಧ್ಯಾಹ್ನದ ಹೊತ್ತು ಪ್ರವಚನ ಮಾಡಿದ್ರು ಒಂದು ಬಾರಿ. ಆಮೇಲೆ ತಮ್ಮ ಬಿಡಾರಕ್ಕೆ ಬಂದು ಎಲ್ಲರೂ ಕೂಡ ಮಲಗಿಕೊಂಡಿದ್ದಾಗ ರಾತ್ರಿ ಹೊತ್ತಿನಲ್ಲಿ ಮತ್ತೊಂದು ಬಾರಿ ಆ ಶಬ್ದ ಕೇಳಿ ಬಂತು. ಕೇಳಿ ಬಂದಾಗ ಆಚಾರ್ಯರು ಮತ್ತೆ ಪ್ರವಚನ ಪ್ರಾರಂಭ ಮಾಡಿದರು. ಈ ಶಿಷ್ಯರಿಗೆ ಆ ಭಗವಂತ ಮಾಡಿದ ಶಬ್ದ ಮಾತ್ರ ಕೇಳಿತು. ಶಬ್ದ ಭೇದಮವಧಾರ್ಯ ತಮರ್ಚ ಸನ್ನಿಷಣ್ಣ ವಪುಷಃ ಪರಮಸ್ಯ ತಸ್ಯ ಭಾವ ವಿತ್ ಅಮಂದ ಮನೀಷಃ ಪ್ರೋತ್ಥಿತ ಪ್ರವಚನಂ ವ್ಯಥಿತೈಭ್ಯಃ. ಆಚಾರ್ಯರು ಕೂಡ ಮಲ್ಕೊಂಡಿದ್ರು. ಶಬ್ದ ಭೇದ, ಅದು ಯಾವುದೋ ಒಂದು ವಸ್ತು ಬಿದ್ದಾಗ ಏನು ಶಬ್ದ ಆಗ್ತದಲ್ಲ, ಆ ಶಬ್ದದಂತೂ ಇರಲಿಲ್ಲ. ಅದೊಂದು ವಿಶಿಷ್ಟವಾದ ಶಬ್ದವೇ ಆಗಿತ್ತು. ಆದ್ರಿಂದ ಇದು ಭಗವಂತ ಮಾಡಿದಂಥ ವಿಶಿಷ್ಟವಾದ ಶಬ್ದ. ಭಗವಂತ ಇದನ್ನ ಮತ್ತೊಂದು ಬಾರಿ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಅಂತ ಆಚಾರ್ಯರಿಗೆ ಗೊತ್ತಾಯ್ತು. ಅರ್ಚಾ ಸನ್ನಿಷಣ್ಣ ವಪುಷಃ, ಆ ಬದ್ರಿನಾರಾಯಣನ ವಿಗ್ರಹ ಏನಿದೆ ಅದರಲ್ಲಿ ಸನ್ನಿಹಿತನಾಗಿದ್ದಾನೆ ಭಗವಂತ. ಆ ಭಗವಂತನ ಅಭಿಪ್ರಾಯವನ್ನು ತಿಳ್ಕೊಂಡು ಅಮಂದ ಮನೀಷಃ, ಮಂದ ಮನೀಷ ಅಂದ್ರೆ ಮಂದ ಬುದ್ಧಿ, ಅಮಂದ ಮನೀಷ ಅಂದ್ರೆ ಪೂರ್ಣ ಬುದ್ಧಿ, ಅವರು ಪ್ರೋತ್ಥಿತ, ತಾವು ಕೂಡ ಎದ್ದರು. ಪ್ರವಚನಂ ವ್ಯಜಿತ ಐಭ್ಯ, ಈ ಶಿಷ್ಯರಿಗೆ ಅದನ್ನ ಪ್ರವಚನ ಮಾಡಿದರು. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನನರಾಹಿಮ ಭೀತಾಃ ಅಂಶ ಏಷ ಪ್ರಶತಾಮಧಿಪಸ್ಯ. ಆ ಬದರಿಯಲ್ಲಿ ಇರೋ ಕಾಲ ಎಷ್ಟು ದಿವಸ ಇದ್ರಲ್ಲ ಅಷ್ಟೂ ಕಾಲ ಅವರು ಆ ಶೀತಲ ಗಂಗಾ, ಉಷ್ಣಗಂಗಾ ಒಂದಿದೆ, ಶೀತಲ ಗಂಗಾ ಒಂದಿದೆ, ಆ ತಣ್ಣೀರಿನ ಅಲಕನಂದ ನದಿಯ ಪ್ರವಾಹ ಏನಿದೆ ಅಲ್ಲಿ ನಿತ್ಯ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡ್ತಿದ್ರು.
ಅದು ಯತಿಗಳಿಗೆ ಸ್ನಾನಕಾಲ, ಯತೀನಾಂ ಸ್ನಾನಕಾಲೋ ಎಂಬಂತ ಅದನ್ನ ಪ್ರಶಂಸೆ ಮಾಡ್ತಾರೆ. ಆ ಹೊತ್ತಿನಲ್ಲಿ ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆ ಮೊದಲು ಅರುಣೋದಯ ಕಾಲ. ಆ ಸಂದರ್ಭದಲ್ಲಿ ಆ ಶೀತಲವಾದ ನೀರಿನಲ್ಲಿ ಸ್ನಾನ ಮಾಡ್ತಿದ್ರು. ಆ ಜನ, ಬೇರೆ ಜನ, ವಿಶೇಷವಾಗಿ ಅಲ್ಲಿರುವಂಥ ಜನರು ಕೂಡ ಅದನ್ನು ಮುಟ್ಟೋದು ಕೂಡ ಇಲ್ಲ. ಯತ್ ಸ್ಪೃಶಂತಿ ನರ ಹಿಮಭೀತಾಹ, ಅದರ ಥಂಡಿಗೆ ಹೆದರಿ ಜನ ಅದನ್ನು ಮುಟ್ಟೋದೂ ಇಲ್ಲ. ಆದರೆ ಇವರಿಗೆ ಏನೂ ಆಗಲಿಲ್ಲ. ಯಾಕೆ ಅಂತಂದ್ರೆ ಅಂಶಯೇಷ ಪೃಷತಾಮಧಿಪಸ್ಯ, ಪೃಷತ್ ಅಂದ್ರೆ ವಾಯುಗಣಗಳಿಗೆ 49 ಜನ ಮರುತ್ತುಗಳಿದ್ದಾರೆ. ಅದರಲ್ಲೇ ಪ್ರವಾಹ ವಾಯು ಸೇರಿಕೊಂಡಿದ್ದಾನೆ, ಮುಂದೆ ಅಹಂಕಾರಿಕ ವಾಯು ಇದ್ದಾನೆ. ಅವರೆಲ್ಲರಿಗೂ ಈತ ಮುಖ್ಯ. ಆದ್ದರಿಂದ ಇವರಿಗೆ ಆ ಶೀತ ಇತ್ಯಾದಿಗಳು ಏನೂ ಬಾಧಿಸೋದಿಲ್ಲ. ಅಂಥ ನೀರಿನಲ್ಲಿ ಅವರು ಸ್ನಾನ ಮಾಡ್ತಿದ್ರು ನಿತ್ಯ. ಅಲ್ಲಿರೋಷ್ಟು ಕಾಲವು ನಿತ್ಯ ಸ್ನಾನ ಮಾಡೋರು ಬಹಳ ಅಪರೂಪ. ಇವತ್ತು ಕೂಡ ಆ ಜನ, ಅಲ್ಲೇನು ಜನ ಇರ್ತಾರಲ್ಲ, ಅವರೆಲ್ಲ ಉಷ್ಣಗಂಗಾದಲ್ಲಿ ಸ್ನಾನ ಮಾಡ್ತಾರೆ. ಅಲಕನಂದ ನದಿಯೇ, ಮೂಲ ಅಲಕನಂದ ನದಿ ಏನಿದೆ, ನಾರಾಯಣನ ದೇವಾಲಯದ ಎದುರಿಗೆ ಒಂದಿಷ್ಟು ಸುದೀರ್ಘವಾದ ಪ್ರವಾಹದಲ್ಲಿ ತಣ್ಣೀರಾಗಿ ಹರಿತದೆ. ಅಲ್ಲೇ ಕೆಲವು ಕಡೆ 1-2-3 ಕುಂಡಗಳಿವೆ. ಆ ಕುಂಡದಲ್ಲಿ ಅದೇ ನದಿಯೇ ಬಿಸಿಯಾಗಿ ಹರಿತದೆ. ಅದೆಲ್ಲ ಈ ಮಹಾಭಾರತದ ವನಪರ್ವದಲ್ಲೂ ಕೂಡ ವರ್ಣಿತ ಆಗಿದೆ. ಮುಂದೆ ನಾವು ಅದನ್ನು ನೋಡೋರಿದ್ದೇವೆ. ಎರಡೂ ಅಲಕನಂದ ನದಿಯೇ. ಆ ಬಿಸಿ ನೀರೇನಿರ್ತದಲ್ಲ, ಆ ಬಿಸಿ ನೀರನ್ನ ಮತ್ತೆ ತಣ್ಣೀರನ್ನ ಎರಡನ್ನೂ ಕೂಡ ನೇರವಾಗಿ ನಾವು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಸಿ ನೀರು ಕೂಡ ನೇರವಾಗಿ ಸ್ನಾನ ಮಾಡಿದಷ್ಟು ಬಿಸಿ. ಅಲ್ಲಿ ಹೋಗಿ ನೇರವಾಗಿ ಏನಾದ್ರೂ ನೀರಿನಲ್ಲಿ ಮುಳುಗಿದ್ರೆ ಮೈಯೆಲ್ಲ ಸುಟ್ಟೇ ಹೋದಿತ್ತು. ಗಂಧಕದ ನೀರದು. ಆದ್ರಿಂದ ನೈಸರ್ಗಿಕವಾಗಿ ಬರುವಂತಹ ಬಿಸಿ ನೀರನ್ನ ಒಂದು ಕೃತಕವಾದ ಕುಂಡಕ್ಕೆ ಬಿಟ್ಟು, ಆ ಕೃತಕವಾದ ಕುಂಡಕ್ಕೆ ಒಂದಿಷ್ಟು ತಣ್ಣೀರನ್ನು ಬೆರಕೆ ಮಾಡಿ ಅದನ್ನ ಜನರಿಗೆ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಜನ ಅದನ್ನು ಸ್ನಾನ ಮಾಡ್ತಾರೆ. ಬಹಳ ಮಡಿವಂತರಾದವರು, ದೊಡ್ಡ ದೊಡ್ಡ ಸನ್ಯಾಸಿಗಳು ಇಂಥವ್ರು ಕೆಲವರು ಅಲ್ಲಿ ಹೋದಾಗ ತಣ್ಣೀರಿನಲ್ಲೇ ಸ್ನಾನ ಮಾಡ್ತಾರೆ. ವಸ್ತುತಃ ಅಲ್ಲಿ ಅರ್ಚಕರು ಕೂಡ, ಕೇರಳದ ನಂಬೂದಿರಿಗಳಲ್ಲಿ ಅರ್ಚಕರಾಗಿದ್ದಾರಲ್ಲ, ಅವರೇ ತಣ್ಣೀರಿನ ಸ್ನಾನ ಮಾಡೋದಿಲ್ಲ. ಅಲ್ಲಿ ಅವರಿಗೆ ಸ್ನಾನ ಮಾಡ್ಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಬಿಸಿ ನೀರಿನ ಕುಂಡನೇ ಇದೆ. ಅಲ್ಲಿ ಅವರು ಸ್ನಾನ ಮಾಡಿ ಒಂದು ಉದ್ದವಾದ ಉಣ್ಣೆ ನಿಲುವಂಗಿ ಹಾಕೊಂಡು ಭಗವಂತನ ಪೂಜೆ ಮಾಡ್ತಾರೆ. ಯಾಕಂದ್ರೆ ಅವರು ವರ್ಷಗಟ್ಟಲೆ ಮಾಡ್ಬೇಕಲ್ಲಿ. ಅದು ಅವರಿಗಿರುವಂತಹ ಒಂದು ಪ್ರತ್ಯೇಕವಾದ ವ್ಯವಸ್ಥೆ. ಉಳಿದವರು ಕೆಲವರು ತಣ್ಣೀರು ಸ್ನಾನ ಮಾಡ್ಬೇಕು ಅಂತ ಹೋಗ್ತಾರೆ. 1992 ಇಸ್ವಿಯಲ್ಲಿ ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದರು ಅಲ್ಲಿ ಸುಮಾರು 50 ದಿವಸಗಳ ಚಾತುರ್ಮಾಸಿಕಾಗಿದ್ರು. ಕೆಲವರು ನಿತ್ಯ ಅಲ್ಲಿ ತಣ್ಣೀರು ಸ್ನಾನ ಮಾಡ್ತಿದ್ರು. ಆದರೂ ಅರುಣೋದಯ ಕಾಲದಲ್ಲಿ ಯಾರು ಮಾಡ್ತಿರ್ಲಿಲ್ಲ. ಸೂರ್ಯೋದಯ ಆಗೋಕ್ಕಿಂತ ಮೊದಲು 1-1.5 ತಾಸಿನ ಸಂದರ್ಭದಲ್ಲಿ ಯಾರಲ್ಲಿ ಸ್ನಾನ ಮಾಡ್ತಿರ್ಲಿಲ್ಲ. ಸೂರ್ಯೋದಯ ಆದ್ಮೇಲೆ ಮಾಡ್ತಿದ್ರು ಎಲ್ಲರೂ ಕೂಡ. ಮತ್ತೆ ಗುರುಗಳು ಕೂಡ ಒಂದು ಬಾರಿ ಬಿಸಿನೀರು ಕುಂಡದಲ್ಲಿ ಮುಳುಗಿ ಬಂದು ಆ ತಣ್ಣೀರಿನ ಪ್ರವಾಹ ಏನಿರ್ತದೆ ಅಲ್ಲಿ ಬಂದು ನಿಂತ್ಕೋತಿದ್ರು. ಶಿಷ್ಯರಾದವರು ಅವರಿಗೂ ಅಲ್ಲೊಂದು ಬಾರಿ ಬಿಸಿನೀರಿನ ಕೊಡ ಹಾಕ್ತಿದ್ರು. ಅವರು ನೀರಿನಲ್ಲಿ ಮುಳುಗಿ ಎದ್ದು ಬರ್ತಿದ್ರು, ಮತ್ತೊಮ್ಮೆ ಹಾಕ್ತಿದ್ರು ಬಿಸಿನೀರು. ಇದು ಅವರಿಗೆ ಒಂದು ವ್ಯವಸ್ಥೆ ಇತ್ತು. ಆದರೂ ಕೆಲವರು ನಮ್ಮ ಸ್ನೇಹಿತರು ಇದ್ದವರೆಲ್ಲ 50 ದಿವಸ ತಣ್ಣೀರಿನ ಸ್ನಾನ ಮಾಡಿದ್ರು. ಅದರಲ್ಲಿ ಬಾಳಗಾರ ಶ್ರೀಪಾದರು ಇದ್ದಾರಲ್ಲ, ಪೇಜಾವರ ಶ್ರೀಪಾದರ ಶಿಷ್ಯರು, ಅವ್ರು ಈ ತೀರ್ಥಹಳ್ಳಿ ಹತ್ರ ಅವ್ರ ಕ್ಷೇತ್ರ ಇದೆಯಲ್ಲ, ಅವರು ಪ್ರತಿನಿತ್ಯವು ಅರುಣೋದಯ ಕಾಲದಲ್ಲೆಲ್ಲ, ಆಮೇಲೆ ಏನೇ ಆದ್ರು, ಯಾಕಂದ್ರೆ ಅರುಣೋದಯ ಕಾಲದಲ್ಲಿ ನಮಗೆ ಯಾರಿಗೂ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಬೆಳಿಗ್ಗೆ 5-6 ಗಂಟೆಗೆ ಶ್ರೀಪಾದರಿಂದ ಸುಧಾಪಾಠ ಇರ್ತಿತ್ತು. ಅದು ಸುಧಾಪಾಠ ಇರುವ ಕಾರಣದಿಂದಾಗಿ ಆವಾಗ ಸ್ನಾನ ಮಾಡ್ಲಿಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ, ಸಮಯನೂ ಇರ್ತಿರ್ಲಿಲ್ಲ. ಯಾರು ಮಾಡಬೇಕು ಅಂತಂದ್ರೆ ಏನ್ ಮಾಡೋದಿದ್ರು 6:30-7 ಗಂಟೆ ನಂತರನೇ. ಅದನ್ನೂ 50 ದಿವಸ ಮಾಡಿದವರು ಕೆಲವರು ಇದ್ದಾರೆ, ನಮ್ಮ ಸ್ನೇಹಿತರು, ಸ್ವಯಂ ಬಾಳಗಾರ ಶ್ರೀಪಾದರು ಇಂಥವರೆಲ್ಲ. ಅಂತ ಅಲ್ಲಿ ಜನ ಅಂತೂ ಇದನ್ನು ಮಾಡೋದೇ ಇಲ್ಲ. ಬಹುತೇಕ ಜನ ಎಲ್ಲ ಮಾಡೋದು ಬಿಸಿನೀರಿನಲ್ಲೇ. ಅಂಶೇಷ ಪೃಷತಾಮಧಿಪಸ್ಯ ಕಾಷ್ಠಮೌನ ಮದಧಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹೃದಿಚ್ಛನ್ ನಿತ್ಯತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಹ. ಬಹಳ ದಿವಸ ಅಲ್ಲಿದ್ದರು. ಮುಂದೆ ಅವರು ಕಾಷ್ಠಮೌನ ಅಂತ ಒಂದು ಕಠಿಣವಾದಂತಹ ವ್ರತವನ್ನು ಮಾಡಿದರು. 48 ದಿವಸಗಳ ವ್ರತ ಅಂತ ಹೇಳ್ತಾರೆ. ಅದು ಮೂಲದಲ್ಲಿ ಎಷ್ಟು ದಿವಸ ಅಂತ ಅಲ್ಲೇನು ಬಂದಿಲ್ಲ. ಸಾಮಾನ್ಯವಾಗಿ ಒಂದು ಮಂಡಲ ಅಂತಂದ್ರೆ 48 ದಿವಸದ ಸೇವಾ. ಕಾಷ್ಠ ಮೌನ ಅಂತ. ಕಾಷ್ಠ ಅಂದ್ರೆ ಕಟ್ಟಿಗೆ, ಕಟ್ಟಿಗೆ ಅಂತ ಮೌನವಾಗಿರೋದು, ಏನೂ ಮಾತಾಡ್ಲಿಕ್ಕೆ ಇಲ್ಲ. ಅಷ್ಟಿಡೂ ದಿವಸಗಳಲ್ಲಿ ಪಾಠ ಪ್ರವಚನ ಇತ್ಯಾದಿಗಳನ್ನು ಕೂಡ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಬರೀತಾರೆ ಯತಿಗಳಾದವರು. ಮತ್ತೆ ಶಿಷ್ಯರಿಗೆ ಏನಾದರೂ ಹೇಳಬೇಕು ಅಂತಿದ್ರೆ ಅದನ್ನು ಕೂಡ ಕೈಯಿಂದ ಬರೆದು ತೋರಿಸ್ತಾರೆ.
ಮತ್ತೆ ತಾವೇನಾದರೂ ಗ್ರಂಥ ರಚನೆ ಇತ್ಯಾದಿಗಳನ್ನ ಮಾಡಬಹುದು. ಕಾಷ್ಠದಂತೆ, ಕಟ್ಟಿಗೆಯ ಕೊರಡಿನಂತೆ ಮೌನ. ಅದದಾತ್ ಉಪವಾಸಂ. ಏಕೆಂತಂದ್ರೆ ಶುದ್ಧಮಪಿ ಅಕೃತ ಶುದ್ಧ ಹೃದಿಚ್ಛನ್. ವಸ್ತುತಃ ಅವರ ಶರೀರ ಮನಸ್ಸುಗಳು ಶುದ್ಧವೇ, ಆದರೂ ಮತ್ತಷ್ಟು ಅದನ್ನು ಶುದ್ಧ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಶುದ್ಧವಾದ ಕಾಷ್ಠ ಮೌನವನ್ನು ಮಾಡಿದರು. ಅದು ಏನೂ ಆಹಾರ ತಗೊಳ್ಳಿಕ್ಕಿಲ್ಲ ಅಂಥ ಕಠಿಣವಾದಂತಹ ವ್ರತವನ್ನ ಅವರು ಮಾಡಿದರು. ನಿರ್ಜಲಂ, ಶುದ್ಧಂ ಅಂದ್ರೆ ನಿರ್ಜಲವಾದ ಉಪವಾಸ. ನಿತ್ಯ ತುಷ್ಟ ಹರಿತೋಷ ವಿಶೇಷಂ. ಭಗವಂತ ಅವರಿಗೆ ಯಾವತ್ತೂ ತುಷ್ಟನೇ. ಇದನ್ನು ಮಾಡಿದ ಮೇಲೆ ಭಗವಂತನ ಪ್ರಸಾದ ಆಗಬೇಕು ಅವರಿಗಂತೇನಿಲ್ಲ, ಯಾವತ್ತೂ ಅವರಿಗೆ ತುಷ್ಟನೇ. ಆದರೂ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿ, ಸನ್ಯಾಸಿ ಆದವನು ಹೇಗೆ ನಡ್ಕೊಳ್ಬೇಕು ಅಂತ ತೋರಿಸ್ಕೊಳ್ಳಿಕ್ಕಾಗಿ ಅವರು ಅನಂತ ಮಠದಲ್ಲಿ ಇದ್ದುಕೊಂಡು ಆ ಉಪವಾಸ ಮಾಡಿದರು. ಅನಂತ ಮಠ ಅಂದ್ರೆ ಯಾವುದು? ಈಗ ಮನುಷ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ಬದರಿ ಇದೇನಿದೆಯಲ್ಲ, ಇದರಲ್ಲೇ ಆ ಅನಂತ ಮಠ ಅಂತೇಳಿ ನಾರಾಯಣ ಮಂದಿರಕ್ಕೆ ಹೆಸರು. ಭಗವಂತನ ಆ ಮಂದಿರ ಏನಿದೆ, ಆ ಮಂದಿರದ ಸುತ್ತಮುತ್ತ ಕೆಲವು ಕೊಠಡಿಗಳು ಇತ್ಯಾದಿಗಳೇನಿವೆ, ಅದಕ್ಕೆ ಆ ನಾರಾಯಣ ಮಂದಿರಸ್ಯ ಆಖ್ಯ ಅನಂತ ಮಠ ಇತಿ ಮನುಷ್ಯ ಗೋಚರ ಬದರಿಕಾಶ್ರಮೇ ಅಂತ ವೇದಾಂಗ ತೀರ್ಥರ ವ್ಯಾಖ್ಯಾನ ಇದೆ. ಇದು ವಸ್ತುತಃ ಮೂಲ ಅನಂತ ಮಠ. ಅದು ಮುಂದೆ ಏನಾಯ್ತು ಅಂತಂದ್ರೆ, ಪೇಜಾವರ ಶ್ರೀಪಾದರು ಈಗ ಒಂದು 10-20 ವರ್ಷ ಅಥವಾ 30 ವರ್ಷದಿಂದ ಅಲ್ಲೊಂದು ತಮ್ಮ ಮಠದ ಶಾಖೆಯನ್ನು ಸ್ಥಾಪನೆ ಮಾಡಿದರು. ಅದನ್ನು ಮಾಡುವಾಗ ಅಲ್ಲಿ ಅದಕ್ಕೆ ಪೇಜಾವರ ಮಠ ಇತ್ಯಾದಿ ಏನು ಹೆಸರಿಡಲಿಲ್ಲ, ಅವರು ಅನಂತ ಮಠ ಅಂತಾನೆ ಹೆಸರಿಟ್ರು. ಅಂದ್ರೆ ಆ ಅನಂತ ಮಠ, ಮೂಲ ಅನಂತ ಮಠ ಏನಿತ್ತಲ್ಲ ಅದರ ನೆನಪಿಗಾಗಿ. ಆದ್ರೆ ಆ ಜಾಗದಲ್ಲಿ ಇಲ್ಲ ಇದು. ಇಲ್ಲಿ ಹೇಳುವಂತಹ ಅನಂತ ಮಠ, ಆಚಾರ್ಯರು ಮೌನ ಮಾಡಿದ ಅನಂತ ಮಠ ಏನಿದೆ, ಅದು ಬದ್ರಿನಾರಾಯಣನ ದೇವಾಲಯನೇ. ದೇವಾಲಯದ ಪ್ರಾಂಗಣ, ಅಲ್ಲಿ ಸುತ್ತಮುತ್ತ ಇರುವಂತಹ ಕೊಠಡಿಗಳೇ. ಅದು ಈಗಿರುವಂತಹ ಅನಂತ ಮಠ ಏನಿದೆ, ಇದು ಪೇಜಾವರ ಮಠದ ಒಂದು ಆಸ್ತಿ, ಅದರ ಸ್ವತ್ತಾಗಿರುವಂತಹ ಒಂದು ಪ್ರತ್ಯೇಕವಾದ ಪ್ರದೇಶ. ಮತ್ತು ಈಗಿರುವಂತಹ ಅನಂತ ಮಠ, ಪೇಜಾವರ ಮಠದ ಶಾಖಾ ಏನಿದೆ, ಇದು ನದಿಯ ಪೂರ್ವ ಭಾಗದಲ್ಲಿದೆ. ಆ ದೇವಾಲಯ ನದಿಯ ಪಶ್ಚಿಮ ಭಾಗದಲ್ಲಿದೆ. ಅಂತೂ ಅನಂತ ಮಠದಲ್ಲಿ ನಿಂತುಕೊಂಡು ಅವರು ಕಾಷ್ಠ ಮೌನವನ್ನ ಮಾಡಿದರು. 48 ದಿವಸ ನಿರ್ಜಲವಾಗಿ ಈಗ ಯಾರು ಮಾಡಿದ್ರೆ ಸತ್ತೋಗಿ ಬಿಡ್ತಾರೆ, ಮುಗದೇ ಹೋಗ್ತದೆ. ಯಾಕಂತಂದ್ರೆ ಆಹಾರ ತಗೊಳ್ಳದೆ ಏನಾದರೂ ಇರಬಹುದು, ಆದ್ರೆ ನೀರು ತಗೊಳ್ಳದೆ ಬದುಕಿರೋದು ಕಷ್ಟ. ನೀರು ತಗೊಳ್ತಾ ಇದ್ರೆ ಕೆಲವು ವರ್ಷ ಕಾಲ, ಕೆಲವು ತಿಂಗಳ ಕಾಲ ಮನುಷ್ಯ ಬದುಕಬಹುದು. ಯಾಕಂದ್ರೆ ನೀರಿನಲ್ಲಿ ಮನುಷ್ಯನಿಗೆ ಬೇಕಾದಂತಹ ಆಕ್ಸಿಜನ್ ಪೂರೈಕೆ ಆಗ್ತಿರ್ತದೆ. ಅದರಿಂದ ದೇಹ ದುರ್ಬಲ ಆದರೂ ಕೂಡ ಮನುಷ್ಯ ಬದುಕಬಹುದು, ಸಾಯ್ಲಿಕ್ಕಿಲ್ಲ. ಆದ್ರೆ ಇವ್ರು ಮಾಡಿದ್ರು ಮಾತ್ರ ನಿರ್ಜಲ ಉಪವಾಸ ಅಂತ ಅದರ ವರ್ಣನೆ ಮಾಡ್ತಾರೆ. ಅದಕ್ಕೆ ಶುದ್ಧಂ. ಮುಂದೆ ಯಾವ ಸನ್ಯಾಸಿಗಳು ಅದನ್ನು ಮಾಡಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ಮತ್ತೆ ಯಾರು ದೊಡ್ಡ ದೊಡ್ಡ ಸನ್ಯಾಸಿಗಳು, ವಾದಿರಾಜ ಸ್ವಾಮಿಗಳು ಇತ್ಯಾದಿಗಳು ಯಾರು ಮಾಡಿರಬಹುದು. ನನಗೆ ಯಾವ ಚರಿತ್ರೆಗಳು ನೆನಪಿಲ್ಲ. ಪೇಜಾವರ ಶ್ರೀಪಾದರ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಏನಿದ್ರಲ್ಲ, ಹುಲಿಮಾರಿ ಭಂಡಾರಕೇರಿ ಉಭಯ ಮಠಾಧೀಶರು, ಅವರು ಒಂದು ಬಾರಿ ಅಲ್ಲಿ ಕಾಷ್ಠ ಮೌನ ಮಾಡಿದರು. ಆದ್ರೆ ಈ 48 ದಿವಸಗಳು ಶುದ್ಧ ನಿರ್ಜಲ ಉಪವಾಸ ಮಾಡಲಿಲ್ಲ. ಅವರು ಹಾಲು ತಗೊಳ್ತಾ ಇದ್ರು, ಹಾಲು ತಗೊಂಡು 48 ದಿವಸ ಉಪವಾಸ ಮಾಡಿದರು ಅಂತ ಅಲ್ಲಿ ಅದನ್ನು ಕೇಳಿದೆ ಅವರು ಸಮೀಪವರ್ತಿಗಳಿಂದ. ಚಿಂತಯನ್ ಪ್ರಭು ಅನಂತ ಮಠಾಂತಹ ಪ್ರೈರಯತ್ ಸ್ವಚರಣೇ ರತ ಚಿತ್ತಂ ಮಧ್ವಮತ್ರ ದಿನಮಂಡಲಮೇನಂ ಸ್ವಾಶ್ರಮೋಪಗಮನಾಯ ಮುಕುಂದೋ ದೀಪ್ತಿ ದೃಷ್ಟಿ ವಿಧಿರಾಗತಿರನ್ಯೈಹಿ. ಸರಿ, 48 ದಿವಸ ಸೇವಾ ಮಾಡ್ತಿದ್ರಲ್ಲ, ಆಗ ಮಧ್ವಾಚಾರ್ಯರಿಗೆ ಭಗವಂತ ಒಂದು ಸೂಚನೆ ಕೊಟ್ಟ. ಅದೇನು ಸೂಚನೆ ಕೊಟ್ಟ? ನನ್ನ ಆಶ್ರಮಕ್ಕೆ ಬಾ, ಇದು ಜನ ಓಡಾಡುವಂತಹ, ಜನರಿಗೆ ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ಬದರಿ ಕ್ಷೇತ್ರ, ಜನರಿಗೆ ಹೋಗ್ಲಿಕ್ಕೆ ಆಗದೇ ಇರುವಂತಹ ಮತ್ತೊಂದು ಬದರಿ ಕ್ಷೇತ್ರ ಇದೆ, ಅಲ್ಲಿಗೆ ಬಾ ಅಂತ ಭಗವಂತ ಸೂಚನೆ ಕೊಟ್ಟ. ಆ ಆಚಾರ್ಯರಿಗೆ ಆತ ಸೂಚನೆ ಕೊಟ್ಟದ್ದು ಸ್ಪಷ್ಟವಾಗೇ ಗೊತ್ತಾಯಿತು. ಉಳಿದವರಿಗೆ ಹೇಗೆ ಅಂತಂದ್ರೆ, ದೀಪ್ತಿ ದೃಷ್ಟಿ ವಿದಿತ ಆಗತಿ ಅನ್ಯೈಹಿ, ಒಂದು ವಿಚಿತ್ರವಾದ ಬೆಳಕು ಅಲ್ಲಿ ಬಂತು. ಈ ಶಿಷ್ಯರೆಲ್ಲ ಅಲ್ಲಿ ಇದ್ದಾಗಲೇ ಆ ಬೆಳಕಿನ ಮೂಲಕ ಇದೊಂದು ಏನೋ ಅಲೌಕಿಕವಾದ ಸಂಗತಿ ಇಲ್ಲಿ ನಡೀತಿದೆ ಅಂತ ಅವ್ರಿಗೆ ಗೊತ್ತಾಯ್ತು. ಅಂತೂ ಆ ಭಗವಂತ ಆ ಮೂಲಕ ಅಲ್ಲಿಗೆ ಬಂದು ಆಚಾರ್ಯರಿಗೆ ಆ ಸೂಚನೆಯನ್ನು ಕೊಟ್ಟ. ನಕ್ತಮೇವ ಭಗವತ್ಯುಪಜಾತೆ ಪ್ರೋದಿತೆ ಸತಿ ಸಹಸ್ರಮರೀಚೌ ಮೌನವಾನ ಲಿಖದುತ್ತಮ ಚಿತ್ತ ಶಿಷ್ಯ ಶಿಕ್ಷಣ ಪರಃ ಕರುಣಾವಾನ್. ಆಚಾರ್ಯರಿಗೆ ಹಾಗೆ ಸೂಚನೆ ಬಂದಾಗ ಅವ್ರೇನ್ ಮಾಡಿದ್ರು, ರಾತ್ರಿ ಹೊತ್ತಿಗೆ ಆ ಪ್ರಯಾಣ ಪ್ರಾರಂಭ ಮಾಡಿಬಿಟ್ರು. ಅದೇ ರಾತ್ರಿ ಹೊತ್ತಿನಲ್ಲಿ ಅಥವಾ ರಾತ್ರಿ ಮುಗಿಲಿಕ್ಕೆ ಬಂದಾಗ ಅಂತ ತಿಳ್ಕೊಳ್ಬಹುದು, ಹಾಗೆ ಕಾಣಿಸ್ತದೆ. ಇಲ್ಲಂತೂ ರಾತ್ರಿ ಅಂತಾನೆ ಇದೆ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ ನಾನು.
ನಕ್ತಮೇವ ಭಗವತ್ಯುಪಯಾತೆ. ಆ ಬಂದ ವೇದವ್ಯಾಸರು ನನ್ನ ಆಶ್ರಮಕ್ಕೆ ಬಾ ಅಂತ ಏನು ಹೇಳಿದ್ರಲ್ಲ, ಅವರು ರಾತ್ರಿನೇ ಹೊರಟೋದ್ರು. ಆಚಾರ್ಯ ರಾತ್ರಿ ಹೋದ್ರು ಅಂತಲ್ಲ, ಬಂದ ವೇದವ್ಯಾಸ ಸೂಚನೆ ಕೊಟ್ಟು ರಾತ್ರಿಯೇ ಹೊರಟೋದ್ರು. ಪ್ರೋದಿತೇ ಸತಿ ಸಹಸ್ರ ಮರೀಚವು, ಸೂರ್ಯೋದಯ ಆಯಿತು. ಮೌನವಾನ್ ಅಲಿಖದ್ ಉತ್ತಮ ಚಿತ್ತ. ಆ ಆಚಾರ್ಯರು ಮೌನವಾಗಿದ್ರು. ಹಾಗಾಗಿ ನಾನಿನ್ನ ದೊಡ್ಡ ಬದಲಿಗೆ ಹೋಗೋನಿದ್ದೇನೆ, ಭಗವಂತನ ಪ್ರೇರಣೆ ಆಗಿದೆ ಅಂತ ಜನರಿಗೆ ತಿಳಿಸ್ಬೇಕಲ್ಲ, ಶಿಷ್ಯರಿಗೆ ಏನ್ ಮಾಡಬೇಕು? ಅಲಿಖತ್ ಒಂದು ತಾಳಪತ್ರದ ಮೇಲೆ ಅದನ್ನು ಬರೆದರು. ಶಿಷ್ಯ ಶಿಕ್ಷಣ ಪರಹ, ಆ ಶಿಷ್ಯರಿಗೆ ತಾನು ಏನು ತಿಳಿಸ್ಬೇಕು ಅಂತ ಅನ್ನೋದನ್ನ ಕರುಣೆಯಿಂದ ಬರೆದ್ರು. ಬರೋದಲ್ಲಿಂದ ಅವ್ರು ಹೊರಟ್ಬಿಟ್ರು. ಏನಂತ ಬರ್ತಿದ್ರು? ನೇದೃಶಂ ಸ್ಥಲಮಲಂ ಶಮನಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತ ರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಇಷ್ಟೇ. ಇನ್ನೊಂದು ಶ್ಲೋಕನೂ ಕೂಡ ಇದೆ ಮುಂದೆ. ಇದು ಮೊದಲು ಒಂದು ಸಂದೇಶ. ಈ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಬದರಿ ಕ್ಷೇತ್ರದಷ್ಟು ಶುದ್ಧವಾದ ಸಾಧನೆಗೆ ಅನುಕೂಲವಾದಂತಹ ಪ್ರದೇಶ ಬೇರೆ ಯಾವುದೂ ಇಲ್ಲ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ. ಈ ಕ್ಷೇತ್ರಕ್ಕೆ, ಈ ಗಂಗಾ ನದಿ ಏನಿದೆಯಲ್ಲ, ಅಲಕನಂದ ನದಿ, ಇದಕ್ಕೆ ಸಮಾನವಾದಂತಹ ಶುದ್ಧವಾದ ನೀರು ಕೂಡ ಬೇರೆ ಯಾವುದೂ ಇಲ್ಲ. ಅಲಕನಂದ ನದಿ ಅಷ್ಟೇ ಅಲ್ಲ, ಎಲ್ಲ ನದಿಗಳು ಕೂಡ. ಅದಕ್ಕೆ ಸಮಾನವಾದ ನೀರು ಯಾವುದೂ ಇಲ್ಲ. ಮತ್ತೆ ಮೋಕ್ಷ ಇಚ್ಛುಗಳಾದವರು, ತತ್ವಜಿಜ್ಞಾಸುಗಳಾದವರು ನಂಬಬೇಕಾದಂತಹ ಹಿತ ನುಡಿ ಶಾಸ್ತ್ರ ಯಾವುದಂದ್ರೆ ನಮ್ಮ ಮಾತು. ಅದಕ್ಕೆ ಸಮಾನವಾದ ಮಾತು ಬೇರೆ ಯಾರ್ದೂ ಇಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಭಗವಂತನಿಗೆ ಸಮಾನವಾದಂಥ ದೈವ ಮತ್ಯಾವುದೂ ಇಲ್ಲ ಅಂತ ಇಷ್ಟವರು ಸೂಚನೆ ಕೊಟ್ಟರು. ಇದಕ್ಕೆ ಒಂದು ಶ್ಲೋಕ, ನೇದೃಶಂ ಸ್ಥಲಮಲಂ ಅಂತ ಇಲ್ಲಿ ಏನು ಬಂತಲ್ಲ, ಇದಕ್ಕೆ ಸಮಾನವಾದಂಥ ಒಂದು ಶ್ಲೋಕ ಮಹಾಭಾರತದಲ್ಲಿದೆ. ಆ ಶ್ಲೋಕದ ಪ್ರೇರಣೆಯಿಂದ ಹೀಗೊಂದು ಮಾತನ್ನು ಆಚಾರ್ಯರು ಆಡಿರಬಹುದು. ಆ ಆಚಾರ್ಯರ ಮಾತನ್ನ ಪಂಡಿತಾಚಾರ್ಯರು ತಮ್ಮ ಶ್ಲೋಕದಲ್ಲಿ, ತಮ್ಮ ಮಾತುಗಳಲ್ಲಿ ಸಂಗ್ರಹ ಮಾಡಿದ್ದಿರಬಹುದು. ಮಹಾಭಾರತದಲ್ಲಿ ವನಪರ್ವದಲ್ಲಿ 83ನೇ ಅಧ್ಯಾಯದಲ್ಲಿ, ಇನ್ನು ಮುಂದೆ ನಾವು ಅದನ್ನು ನೋಡಬೇಕು, ಅಲ್ಲಿ 96ನೇ ಶ್ಲೋಕ ಇದೆ. ಅದೇನು? ನಗಂಗಾ ಸದೃಶಂ ತೀರ್ಥಂ. ಅರ್ಥ ಸ್ಪಷ್ಟ ಇದೆ. ಗಂಗಾ ನದಿಗೆ ಸಮಾನವಾದ ತೀರ್ಥವಿಲ್ಲ. ನದೇವ ಕೇಶವಾತ್ಪರಃ. ಭಗವಂತನಿಗಿಂತ ಕೇಶವನಿಗಿಂತ ಮಿಗಿಲಾದ ದೈವವಿಲ್ಲ. ಬ್ರಾಹ್ಮಣೇಭ್ಯ ಪರಂ ನಾಸ್ತಿ. ಜ್ಞಾನಿಗಳೇ ಈ ಜಗತ್ತಿನಲ್ಲಿ ಭಗವಂತನ ಆತ್ಮ ಅಂತ ಕರೆಸ್ಕೋತಾರೆ. ಜ್ಞಾನಿ ತ್ವಾತ್ಮೈವ ಮೇಮತಂ ಅಂತ ಭಗವಂತ ಹೇಳಿದ್ದು ಗೀತಾದಲ್ಲಿ. ಆದ್ದರಿಂದ ಬ್ರಾಹ್ಮಣನನ್ನು ಮೀರಿಸಿದಂಥ ಪ್ರಿಯ ವಸ್ತು ಭಗವಂತನಿಗೆ ಯಾವುದೂ ಇಲ್ಲ. ಏವಮಾಹ ಪಿತಾಮಹ. ಇದು ಹೇಳಿದ ಮಾತು ಯಾರು? ಚತುರ್ಮುಖ ಹೇಳಿದ ಮಾತು. ಈ ಮಾತನ್ನು ಹೇಳಿದ್ದು ಮುಖ್ಯವಾಯು. ಮುಂದೆ ಚತುರ್ಮುಖ ಪದವಿಗೆ ಬರಲಿಕ್ಕಿರುವಂಥ ಮುಖ್ಯವಾಯು ಹೇಳಿದ ಮಾತಿದು. ಹೀಗೆ ಆ ಮಹಾಭಾರತದ ಆ ಮಾತೇನಿದೆ ಅದರ ಪ್ರೇರಣೆ ಈ ಮಾತಿಗೆ ಅಂತ ಕಾಣಿಸ್ತದೆ. ಒಂದು ಈ ಮೊದಲಿನ ಶ್ಲೋಕ ಏನಿದೆ ಆ ಪ್ರದೇಶದ ಮಹತ್ವ ಇತ್ಯಾದಿ. ಇನ್ನು ಮುಂದಿಂದು ನಾನು ಎಲ್ಲಿಗೆ ಹೋಗ್ತಿದ್ದೇನೆ, ಯಾವಾಗ ಬರ್ತೀನಿ ಇತ್ಯಾದಿಗಳನ್ನ ಹೇಳುವಂಥ ಮತ್ತೊಂದು ಮುಂದಿನ ಮಾತು. ಈ ಜನ ಅಂದ್ರೆ ಈ ವ್ಯಕ್ತಿ ಹೋಗೋವನಿದ್ದಾನೆ. ಎಲ್ಲಿಗೆ ಹೋಗೋವನಿದ್ದಾನೆ? ಈ ವ್ಯಕ್ತಿ ಅಂದ್ರೆ ಮಧ್ವಾಚಾರ್ಯ. ಎಲ್ಲಿ ಹೋಗ್ತಾನೆ? ವ್ಯಾಸ ಅಂತ ಕರೆಸ್ಕೊಂಡಿರುವಂಥ ಭಗವಂತನನ್ನ ನೋಡ್ಲಿಕ್ಕಾಗಿ ಹೋಗೋವನಿದ್ದಾನೆ. ಆವ್ರಜೇದಿಹ ನವಾಸ ಹಿ ವೇದ. ಮರಳಿ ಯಾವಾಗ ಬರ್ತೀರಿ ಅಂದ್ರೆ, ಮರಳಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ. ಸಹಿ ವೇದ, ಅವನಿಗೆ ಗೊತ್ತು. ಸ್ವಸ್ತಿ ಓಸ್ವಿತಿ ಯಯಾವಥ ಮಧ್ವ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ನಾವೇನಾದ್ರೂ ಮರಳಿ ಬರೋದಿಲ್ಲ ಅಂತ ನಿಮ್ಗೆ ಕಾಣಿಸ್ತು ಕೊನೆಗೆ ಅಂತ ಸ್ವಲ್ಪ ದಿವಸ ಆದ ನಂತರ, ನೀವೆಲ್ಲ ದಕ್ಷಿಣ ಭಾರತದ ಯಾತ್ರೆ ಮಾಡಿ ಉಡುಪಿಗೆ ಹೋಗಿ ಮುಟ್ರಿ ಅಂತ ಒಂದು ಸೂಚನೆ ಇತ್ತು. ಈಗ ಅವ್ರು ಬರೋದು ಅವರಿಗೆ ಶಿಷ್ಯರಿಗೆಲ್ಲ ಅದನ್ನು ಕೊಟ್ಟವ್ರು ಹೊರಟು ಬಿಟ್ರು. ಕೆಲವು ಶಿಷ್ಯರಾಗ ಅದನ್ನು ನೋಡಿದ್ರು. ಅನೇಕ ಜನ ಶಿಷ್ಯರಿದ್ದಿರಬೇಕು. ಅದ್ರಲ್ಲಿ ಕೆಲವು ಶಿಷ್ಯರು ಆ ಬರವಣಿಗೆಯನ್ನು ನೋಡಿದ್ರು, ಆ ಸಂದೇಶವನ್ನ. ಅವ್ರೇನ್ ಅನ್ಕೊಂಡ್ರು? ನಾಥನಾಥ ಬತನೋತ್ರ ವಿನಾಥಾನ್. ಆಚಾರ್ಯರೇ, ನಮ್ಮನ್ನಿಲ್ಲಿ ನೀವು ತಬ್ಬಲಿಗಳನ್ನಾಗಿ ಮಾಡಿ ಹೋಗಬೇಡ್ರಿ. ಮಾತ್ಯಜ ಉರು ಕರುಣ. ನೀವು ಬಹಳ ದೊಡ್ಡ ಕರುಣಾಶಾಲಿಗಳು. ಹೀಗೆ ಶಿಷ್ಯರು ಹೇಳಬೇಕು ಅಂತ ಅನ್ಕೊಂಡ್ರು, ಆದ್ರೆ ಹೇಳಲಿಲ್ಲ. ಯಾಕೆಂದ್ರೆ ಆಚಾರ್ಯರು ಯಾವುದು ದೊಡ್ಡ ಕೆಲಸಕ್ಕೆ ಹೊರಟಿದ್ದಾರೆ, ಭಗವಂತನ ನೋಡ್ಬೇಕು ಅಂತ ಹೊರಟಿದ್ದಾರೆ. ಆಚಾರ್ಯರ ಅಭಿಪ್ರಾಯಕ್ಕೆ ನಾವ್ಯಾಕೆ ಭಂಗ ತರೋದು? ಮತ್ತು ಇವರೇನಾದ್ರೂ ಪ್ರತಿಯಾಗಿ ಮಾತಾಡಿದ್ರು ಕೂಡ ಅವ್ರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರಿಗೆ ಮೌನ ಇತ್ತು. ಅವ್ರು ಮತ್ತೆ ಕೈಯಿಂದ ಬರುತ್ತೆ ತೋರಿಸ್ಬೇಕು. ಅದೆಲ್ಲ ಮತ್ತೆ ಇಬ್ಬರಿಗೂ ಕಿರಿಕಿರಿನೇ. ನಾವು ಬರ್ತೀವಿ ಅಂತ ಇವ್ರು ಅನ್ನೋದು, ಬರಬೇಡ್ರಿ ನಿಮಗಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳೋದು, ಯಾವುದು ಆಗದೆ ಇರೋ ಮಾತು. ಸ್ವಾಭಿನೋ ಅಭಿಮತ ಭಂಗ ಭಯೇನ ಹೇಳಲಿಲ್ಲ ಶಿಷ್ಯರು. ಅಂತೂ ಅನೇಕ ಶಿಷ್ಯರುಗಳ ಪೈಕಿ ಕೆಲವರಿಗೆ ಹೋಗಬೇಡ್ರಿ ಅಂತ ಹೇಳಬೇಕು ಅಂತ ಅನ್ಕೊಂಡ್ರು, ಹೇಳಲಿಕ್ಕೆ ಆಗ್ಲಿಲ್ಲ.
ಮತ್ತೊಬ್ಬ ಶಿಷ್ಯರಿದ್ರು, ಸತ್ಯತೀರ್ಥ ಅಂತ ಅವ್ರ ಹೆಸರು. ಆ ಶಿಷ್ಯರು ಪ್ರಾಯ ಆಚಾರ್ಯರು ಹೊರಡುವಾಗ ಅಲ್ಲಿರ್ಲಿಲ್ಲ ಅಂತ ಕಾಣಿಸ್ತದೆ. ಏನೋ ಅರುಣೋದಯ ಆದ್ರಿಂದ ಬೆಳಗಿನ ಸಮಯ ಆದ್ರಿಂದ ಎಲ್ಲೋ ತಮ್ಮ ವೈಯಕ್ತಿಕ ಕೆಲಸಗಳಿಗಾಗಿ ಎಲ್ಲರೂ ಹೋಗಿರ್ಬೋದು. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಆಚಾರ್ಯರು ಇಲ್ಲಿಂದ ತೆರಳಿ ಆಯಿತು ಅಂತ ಉಳಿದು ಶಿಷ್ಯರಿಂದ ಗೊತ್ತಾಯ್ತು. ಹಾಗೆ ಕಾಣಿಸ್ತದೆ. ಅವರಿಗೆ ಆ ಗುರುಗಳ ವಿರಹವನ್ನು ಸಹಿಸಲಿಕ್ಕಾಗಲಿಲ್ಲ ಅಂತ, ಆ ಸತ್ಯತೀರ್ಥರಿಗೆ. ಅವರು ಹೊರಟ್ಬಿಟ್ರು, ನಾನು ಹೊರಡ್ತೇನೆ ಅಂತೇಳಿ. ಯಾವ ದಿಕ್ಕಿಗೆ ಹೋದ್ರು ಗುರುಗಳು? ಅಲ್ಲ, ಈ ಉತ್ತರ ದಿಕ್ಕಿಗೆ ಹೋದ್ರು. ಆಯ್ತು, ನಾನು ಹೊರಡ್ತೇನೆ ಅಂತ ಉತ್ತರ ದಿಕ್ಕಿಗೆ ಅವ್ರು ಹೊರಟೇ ಬಿಟ್ರು. ಅವ್ರದ್ದು ಭಾಗ್ಯ ಎಂತಾಗಿತ್ತು ಅಂದ್ರೆ ಸತ್ಯತೀರ್ಥರದ್ದು, ಅದನ್ನ ಹೇಳ್ತಾರೆ. 3 ಬಾರಿ ಅವರು ಈ ಋಗ್ವೇದದ ಅರ್ಥವನ್ನ ಅಧ್ಯಯನ ಮಾಡಿದ್ರು. ಇತರಾಸುತ ಶಾಖಾಸು, ಐತರೆಯ ಉಪನಿಷತ್ತು ಅದೆಲ್ಲ ಇದೆಯಲ್ಲ, ಆ ಐತರೆಯ ಉಪನಿಷತ್ತು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಆ ಇತರ ಅಂತ ಒಬ್ಬಳು ದೇವಿ, ಸ್ತ್ರೀ ಒಬ್ಳು, ಅವಳಿಗೆ ಮಗನಾಗಿ ಮಹಿದಾಸ ಅನ್ನೋ ಹೆಸರಿನಿಂದ ಭಗವಂತ ಹುಟ್ಟಿದ್ದ. ಅದು ಹಿಂದೆ ಹೇಳಿದ್ದೆ ತಾತ್ಪರ್ಯ ನಿರ್ಣಯದ 1ನೇ 2ನೇ ಅಧ್ಯಾಯಗಳಲ್ಲಿ. ಹಾಗಾಗಿ ಅವನನ್ನು ಐತರೇಯ ಅಥವಾ ಮಹಿದಾಸ ಅಂತ ಕರೀತಾರೆ. ಅವನಿಗೆ ಸಂಬಂಧಪಟ್ಟಂತ ಶಾಖ, ಆತ ಅರ್ಥ ವಿವರಣೆ ಮಾಡಿದಂತ ಶಾಖ ಅದು. ಅಂತ ಇಡೀ ಐತರೇಯ ಶಾಖ ಅಂದ್ರೆ ಅದೆಲ್ಲ ಋಗ್ವೇದವೇ. ಅದರ ವಿಶೇಷವಾದ ಅರ್ಥಗಳನ್ನ, ಐತರೇಯ ಉಪನಿಷತ್ತಿನ ಅರ್ಥವನ್ನೂ ಕೂಡ ಇವರು ಆಚಾರ್ಯರ ಮೂಲಕ 3 ಬಾರಿ ಅಧ್ಯಯನ ಮಾಡಿದ್ರು. ಅದೇನೋ ಬಹಳ ಪ್ರೀತಿ ಆಚಾರ್ಯರಿಗೆ ಆ ಶಿಷ್ಯರ ಬಗ್ಗೆ. ಆದ್ರಿಂದ ತ್ರಿವಾರಂ ಇತರಾಸುತ ಶಾಖಾಸು, 3 ಬಾರಿ ಆ ಋಗ್ವೇದದ ಅರ್ಥವನ್ನು ಶ್ರವಣ ಮಾಡಿದ್ರು. ಯಾರಿಂದ? ಪುರು ಸಂಖ್ಯಾತ್, ಸಂಖ್ಯಾ ಅಂದ್ರೆ ಜ್ಞಾನ, ಪುರು ಅಂದ್ರೆ ಪೂರ್ಣ, ಅವರಿಂದ ಶ್ರವಣ ಮಾಡಿದ್ರು. ಮತ್ತೆ ಇವರ ಈ ಸತ್ಯತೀರ್ಥರ ಮಹತ್ವ ಇನ್ನೂ ಕೆಲವು ಕಡೆ ಮುಂದೆ ಬರೋದಿದೆ. ಸತ್ಯತೀರ್ಥ ಇಹ ಭಾಷ್ಯಮಾಲಿಖತ್, ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯರು ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ, ಈಗ ಗೀತಾ ಭಾಷ್ಯವನ್ನು ಬರೆದಾಯ್ತು. ಇದನ್ನು ಕಾಪಿ ಮಾಡಿದ್ಯಾರು ಅಂತ ಇಲ್ಲಿ ಬಂದಿಲ್ಲ. ಆದರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯರು ರಚನೆ ಮಾಡಿದಾಗ ಅದನ್ನು ಕಾಪಿ ಮಾಡಿದವರು ಈ ಸತ್ಯತೀರ್ಥರೇ. ಸತ್ಯತೀರ್ಥ ಇಹ ಭಾಷ್ಯಮಾಲಿಕತ್ ಅಂತದು ಮುಂದೆ ಬರೋದಿದೆ. ಮತ್ತು ಇವರೇ ಭಂಡಾರಗಿರಿ ಮಠದ ಅಧಿಪತಿಗಳಾದರು ಮುಂದೆ. ಅಷ್ಟಮಠದಲ್ಲಿ ಸೇರಿದ್ದಲ್ಲ, ಉಡುಪಿ ಪರಿಸರದಲ್ಲಿರೋ ಮಠನೇ. ಆದರೆ ಅಷ್ಟಮಠಗಳಲ್ಲಿ ಸೇರಿದ್ದು ಕೃಷ್ಣನ ಪೂಜೆ ಮಾಡುವಂಥ ಮಠ ಅಲ್ಲ ಅದು. ಹಾಗಾಗಿ ಅದಕ್ಕೆ ಭಂಡಾರಗಿರಿ ಸತ್ಯತೀರ್ಥ ಸಂಸ್ಥಾನ ಅಂತ ಅದನ್ನು ಕರೀತಾರೆ. ಹೀಗೆ ಅವರಿಗೆ ಆಚಾರ್ಯರು ತಮ್ಮನ್ನು ಬಿಟ್ಟು ತೆರಳಿದ್ದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಅವರು ಆಚಾರ್ಯರ ಬೆನ್ನು ಹತ್ತಿದ್ರು. ಸತ್ಯತೀರ್ಥರು ಆಚಾರ್ಯರನ್ನು ಅನುಸರಿಸಿ ಹೊರಟರು. ಅದು ಮಾರ್ಗ ಬಹಳ ದುರ್ಗಮವಾದ ಮಾರ್ಗ. ಎಷ್ಟು ಇವರು ಪ್ರಯಾಣ ಮಾಡಿದ್ರು. ಆಚಾರ್ಯರು ಬಹಳ ದೂರ ಹೋಗಿಬಿಟ್ಟಿದ್ರು. ಸೂರ್ಯೋದಯದ ಹೊತ್ತಿಗೆ ಹೊರಟಿದ್ರು. ಆದರೆ ಸೂರ್ಯಾಸ್ತ ಆಗುವ ಹೊತ್ತಿಗೆ ಕೂಡ ಆಚಾರ್ಯರ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಇವರಿಗೆ. ಯಾಕಂದ್ರೆ ಆಚಾರ್ಯರು ಬಹಳ ಮುಂದೆ ವೇಗವಾಗಿ ಹೋಗ್ತಿದ್ರು. ದುರ್ಗ ಮಾರ್ಗ. ಅರುಣೀಭವತಿ ಈನೆ, ಸೂರ್ಯ ಮೂಡಲ ದಿಕ್ಕಿನಲ್ಲಿ ಕೆಂಪಾಗಿ ಇನ್ನೇನು ಅಸ್ತಂಗತ ಆಗುವ ಸಂದರ್ಭ ಬಂದಾಗಲೂ ಕೂಡ ಇವರಿಗೆ ಆಚಾರ್ಯರ ಸಮೀಪಕ್ಕೆ ಹೋಗ್ಲಿಲ್ಲ. ಅಲ್ಲಿರೋ ದೂರ ಕಾಣಿಸಿದ್ರು ಆಚಾರ್ಯರು. ಲೀಲೆಯ ಸಜವ ಮಾಕ್ರಮಮಾಣಂ ವ್ಯಾಶ್ರಯಾಂತರ ಸುದೂರ ಶಿಲಾಸು. ಅದು ಈಗ ತಿಳ್ಕೊಳ್ರೆ, ಬದ್ರಿ ಕ್ಷೇತ್ರ ತನಕ ಇವತ್ತು ಬಸ್ಗಳು ಹೋಗ್ತವೆ. ಅಲ್ಲಿಂದ ಮುಂದೆ ಮಾನ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಂದು ಮಿಲಿಟರಿ ಕ್ಯಾಂಪ್ ಇದೆ. ಅಲ್ಲಿ ತನಕನೂ ಬಸ್ಗಳು ಹೋಗ್ತವೆ. ಅಂದ್ರೆ ಬದ್ರಿನಾರಾಯಣನ ದೇವಾಲಯದಿಂದ ಆ ಹಳ್ಳಿ ಇರೋದು 2 ಕಿಲೋಮೀಟರ್, ಮಾನ ಅನ್ನುವಂಥ ಹಳ್ಳಿ. ಅಂತೂ ಅಲ್ಲಿ ತನಕ ಬಸ್ಗಳು. ಮುಂದೆ ಅಲ್ಲಿಂದ ಒಂದು 10 ಕಿಲೋಮೀಟರ್ ಏನೋ ಈ ಟಿಬೆಟ್ಟಿನ ಬಾರ್ಡರ್, ಚೈನಾ ದೇಶದ ಬಾರ್ಡರ್ ಇದೆ. ಅಲ್ಲಿಂದ ಪಶ್ಚಿಮಕ್ಕೆ ಹೋದ್ರೆ ವಸುಧಾರ ಅಂತ ಹೇಳಿ, ಹಯಗ್ರೀವ ರೂಪಿಯಾದ ಭಗವಂತನ ಅವತಾರ ಆಗಿದ್ದಲ್ಲೇ ಗಂಗಾ ನದಿ ಅಲಕನಂದಾರಿ ರೂಪದಿಂದ ಇಳಿದು ಬರೋದು ಅಲ್ಲಿಯೇ, ಅದು ಪಶ್ಚಿಮಕ್ಕೆ. ಅಲ್ಲಿಂದ ಉತ್ತರಕ್ಕೆ ಹೋದ್ರೆ ಅಲ್ಲಿ ಈ ಮುಚುಕುಂದನ ಗುಹಾ ಅಂತ ಒಂದಿದೆ. ಮುಚುಕುಂದ ಆ ಗುಹೆಯಲ್ಲಿ ಮಲಗಿದ್ದ, ಕೃಷ್ಣ ಅಲ್ಲಿ ಒಳಗೆ ಹೋದ, ಕಾಲವನ್ನು ಮುಚುಕುಂದನ ನೇತ್ರಾಗ್ನಿಗೆ ಸುಟ್ಟು ಭಸ್ಮ ಆದ. ಇದೆಲ್ಲ ಇರುವಂಥದ್ದು ಅಲ್ಲಿಂದ ಸ್ವಲ್ಪ ಮುಂದೆ. ಈ ಬದ್ರಿ ಕ್ಷೇತ್ರಕ್ಕೆಲ್ಲರೂ ಹೋಗ್ತಾರೆ. ಅಲ್ಲಿಂದ ಮುಂದೆ ಮಾನ ಅನ್ನುವಂಥ ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಯಲ್ಲಿ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಜಾಗ ಇದೆ. ದೊಡ್ಡ ಭೀಮಶಿಲಾ ಅಂತ ಶಿಲಾ ಇದೆ. ಆ ಶಿಲಾ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ಉಳಿದ ಪಾಂಡವರಿಗೆ ಆ ಕಲ್ಲುಗಳ ಬಂಡೆಯನ್ನು ದಾಟ್ಲಿಕ್ಕೆ ಆಗಲಿಲ್ಲ. ಇಷ್ಟಿಟ್ಟು ದೂರ ಇದ್ರೆ ಅದನ್ನು ದಾಟೋದು ಹೇಗೆ? ಸರಸ್ವತಿ ನದಿಯಲ್ಲಿ ಹರಿದು ಬರ್ತದೆ. ಒಂದು ಕಡೆಯಿಂದ ಪಶ್ಚಿಮದ ಕಡೆಯಿಂದ ಸರಸ್ವತಿ ನದಿ ಹರಿದು ಬರ್ತದೆ. ಆ ಉತ್ತರದ ಕಡೆಯಿಂದ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಪಶ್ಚಿಮದಿಂದ ಅಲಕನಂದಾ ನದಿ, ವಸುಧಾರ ಅಂತ ಜಲಪಾತ ಇದೆಯಲ್ಲ, ಆ ಜಲಪಾತ ಆ ಮಾನ ಅನ್ನೋ ಹಳ್ಳಿಯಿಂದ ಒಂದು 6-8 ಕಿಲೋಮೀಟರ್ ಹೋಗ್ಬೇಕು ಪಶ್ಚಿಮಕ್ಕೆ. ಅಲ್ಲಿಗೆ ಹೋದ್ರೆ
ಅಲ್ಲಿ ಆ ಜಲಪಾತ ಇದೆ. ಆ ಜಲಪಾತದಿಂದ ಅಲಕನಂದ ನದಿ ಹರಿದು ಬರ್ತದೆ. ಆ ಮಾನ ಅನ್ನುವಂಥ ಹಳ್ಳಿಯಿಂದ ವಸುಧಾರಕ್ಕೆ ಹೋಗ್ಲಿಕ್ಕೂ ಕೂಡ ಕಾಲ್ನಡಿಗೆನೆ. ಇದರ ದುರ್ಗ ಅಂತ ಯಾಕೆ, ದುರ್ಗಮ ಮಾರ್ಗ ಯಾಕೆ ಅನ್ನೋದನ್ನು ವಿವರಣೆ ಹೇಳಿದೆ ನಾನು. ಅಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ನಡ್ಕೊಂಡೇ ಹೋಗ್ಬೇಕು. ಮುಂದೆ ಆ ಅಲಕನಂದ ನದಿ ಮತ್ತು ಉತ್ತರದಿಂದ ಬರುವಂತಹ ಸರಸ್ವತಿ ನದಿ ಇವೆರಡೂ ಸೇರ್ತವೆ. ಸರಸ್ವತಿ ನದಿ ಕಾಣೋದಲ್ಲ ಒಂದೇ ಕಡೆ. ಆಮೇಲೆ ಮುಂದೆ ಅದು ಅಲಕನಂದ ನದಿ ಸೇರಿ ಹೋಗಿಬಿಟ್ಟಿರ್ತದೆ. ಅಲ್ಲೊಂದು ಬಂಡೆಕಲ್ಲನ್ನ ಭೀಮ ಇಟ್ಟ. ಪಾಂಡವರದನ್ನು ದಾಟಿ ಸ್ವರ್ಗಾರೋಹಣ ಮಾಡಿದರು. ಅಲ್ಲೊಂದು ವೇದವ್ಯಾಸರು ಇದ್ದರು ಅಂತ ಹೇಳಲಿಕ್ಕೆ ಒಂದು ಗುಹಾ, ಗಣೇಶ ಇದ್ದ ಅಂತ ಹೇಳಲಿಕ್ಕೆ ಒಂದು ಗುಹಾ, ಇವುಗಳೆಲ್ಲ ಅಲ್ಲಿವೆ. ಆ ಭೀಮಶಿಲಾದಿಂದ ಮುಂದೆ ಮತ್ತೊಂದು 5-6 ಕಿಲೋಮೀಟರ್ ಅಥವಾ 3-4 ಕಿಲೋಮೀಟರ್ ಹೋದ್ರೆ ಅದು ಮುಚುಕುಂದನ ಗುಹಾ. ಆ ಒಂದು ಗುಹೆಗೆ ಮಾತ್ರ ಪ್ರತಿನಿತ್ಯ ಪ್ರವೇಶ ಇಲ್ಲ. ಕೃಷ್ಣಾಷ್ಟಮಿ ದಿವಸ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ. ಉಳಿದ ದಿವಸ ಮಿಲಿಟರಿಯವರನ್ನೆಲ್ಲ ತಡೆದು ಹಿಡಿದು ಬಿಟ್ಟಿರ್ತಾರೆ. ವಸುಧಾರಕ್ಕೆ ಬೇಕಾದಾಗ ಹೋಗ್ಬೋದು. ಮಾನ, ಹಳ್ಳಿ, ಭೀಮಶಿಲಾ ಅದನ್ನ ಯಾವತ್ತೂ ನೋಡ್ಬೋದು. ಆದ್ರೆ ಮುಚುಕುಂದ್ರ ಗುಹೆಗೆ ಹೋಗ್ಲಿಕ್ಕೆ ಮಾತ್ರ ಕೃಷ್ಣಾಷ್ಟಮಿ ದಿವಸ ಮಾತ್ರ ಅವಕಾಶ. ಈಗ ಇದು ಯಾಕೆ ದುರ್ಗ, ಆಚಾರ್ಯ ಎಲ್ಲಿ ತನಕ ಹೋಗಿರ್ಬೋದು ಒಂದು ಊಹೆ ಮಾಡ್ರಿ. ಸೂರ್ಯೋದಯದ ಹೊತ್ತಿಗೆ ಆಚಾರ್ಯರು ಬದರಿ ಕ್ಷೇತ್ರವನ್ನು ಬಿಟ್ರು. ಅಂದ್ರೆ 12 ತಾಸು ಆಚಾರ್ಯರು ಪ್ರಯಾಣ ಮಾಡಿದ್ದಾರೆ. ಆಚಾರ್ಯ ಸುಮ್ಮನೆ ನಮ್ಮಂತೆ ಒಂದು ತಾಸಿಗೆ 5 ಕಿಲೋಮೀಟರ್ ನಡೆಯೋರಲ್ಲ. ನಾವೆಲ್ಲ ಬಹಳ 5-6 ಕಿಲೋಮೀಟರ್ ನಡೀತೀವಿ ಒಂದು ತಾಸಿಗೆ. ಅವರು ಆಚಾರ್ಯರು 12 ತಾಸಿನಲ್ಲಿ 8 ಕಿಲೋಮೀಟರ್, 8 ಮೈಲ್ ಹೋಗಿರ್ಬೋದು, ಅದನ್ನ ಲೆಕ್ಕ ಹಾಕ್ರೆ. ಅದಕ್ಕೆ ದುರ್ಗ ಅಂತ ಹೇಳಿದೆ. ಇವೆಲ್ಲಾ ಪ್ರದೇಶಗಳನ್ನು ದಾಟಿ ಉತ್ತರಕ್ಕೆ ಹೋಗಿದ್ದಾರೆ ಅವರು. ಅದು ದೊಡ್ಡ ಬದರಿಗೆ ಅವರು ಆಚಾರ್ಯ ಹೋಗಬೇಕಾಗಿದೆ. ಆ ದೊಡ್ಡ ಬದರಿ ಇರೋದು ಅಂತ ಒಂದು ದುರ್ಗಮವಾದ ಪ್ರದೇಶದಲ್ಲಿದೆ. ಅದನ್ನ ಈ ತಾತ್ಪರ್ಯ ನಿರ್ಣಯದಲ್ಲಿ ಆ ದೊಡ್ಡ ಬದರಿ ಎಲ್ಲಿದೆ ಅಂತ ಅನ್ನೋದನ್ನ ಮುಂದೊಂದು ಕಡೆ ವರ್ಣನೆ ಮಾಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 22ನೇ ಅಧ್ಯಾಯದಲ್ಲಿ 286ನೇ ಶ್ಲೋಕ ಇದೆ. ಅದನ್ನ ಈಗ ಒಂದ್ಸರಿ ನೋಡ್ಬೇಕು. ಮುಂದೆ ಮತ್ತೊಂದ್ಸರಿ ಅದನ್ನ ಹೇಳ್ತೇನೆ. ಅತೀತ್ಯ ಶರ್ವಶ್ವಶುರಂ ಗಿರಿಂತೆ ಸುವರ್ಣಕೂಟಂ ನಿಷಧಂ ಗಿರಿಂಚ ಮೇರೋ ಪ್ರಾಚ್ಯಾಂ ಗಂಧಮಾದೇ ಗಿರೌಚ ಪ್ರಾಪುರ್ ಬದರ್ಯಾಶ್ರಮ ಮುತ್ತಮಂ ಭುವಿ. ಇದು ದೊಡ್ಡ ಬದರಿ. ಪಾಂಡವರು ಕೂಡ ಅದನ್ನ ದೊಡ್ಡ ಬದರಿಗೆ ಹೋದ್ರು ಅಂತಿದೆ. ಅದು ಮನುಷ್ಯ ಮಾತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಪಾಂಡವರು ಬದರಿಕಾಶ್ರಮಕ್ಕೆ ಬಂದ್ರು. ಇಲ್ಲಿ ನೋಡ್ರಿ, ಉವಾಹ ಕೃಷ್ಣಾಂಸತು ತಸ್ಯ ಭೃತ್ಯಾಹ ಊಹು ಪಾರ್ಥಾಸ್ತೆ ಬದರಿಯಾಶ್ರಮಂ ಚ. ಮೊದಲು ಮನುಷ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯ ಇರೋ ಬದರಿಗೆ ಬಂದ್ರು. ಅಲ್ಲೇ ನಾರಾಯಣನ ಪೂಜೆ ಮಾಡಿದ್ರು, ಪಿತೃಕಾರ್ಯ ಇತ್ಯಾದಿಗಳನ್ನು ಮಾಡಿದ್ರು. ಮುಂದೆ ಸುವರ್ಣಕೂಟ, ನಿಷಧ ಪರ್ವತ ಇತ್ಯಾದಿಗಳನ್ನು ದಾಟಿದ್ರು. ಬದರಿ ಕ್ಷೇತ್ರದಿಂದ ಉತ್ತರಕ್ಕೆ ಹೋದ್ರು. ಉತ್ತರಕ್ಕೆ ಹೋಗಿ ಸುವರ್ಣಕೂಟ, ನಿಷಧ ಪರ್ವತ ದಾಟಿ ಮೇರು ಪರ್ವತದ ಸಮೀಪಕ್ಕೆ ಹೋದ್ರು. ಅಲ್ಲಿಂದ ಸ್ವಲ್ಪ ಪೂರ್ವಕ್ಕೆ ಹೋದ್ರೆ ಗಂಧಮಾದನ ಪರ್ವತದಲ್ಲಿದೆ ಯಾವುದೋ ದೊಡ್ಡ ಬದರಿ. ನಮಗೆ ವಸ್ತುತ ಇವತ್ತು ಗಂಧಮಾದನ ಪರ್ವತ, ಮೇರು ಇವ್ಯಾವ ನಮ್ಗೆ ಕಾಣಿಸುವಂತ ಪ್ರದೇಶಗಳಲ್ಲ. ಅವೆಲ್ಲ ಅತೀಂದ್ರಿಯ ಪ್ರದೇಶಗಳು. ಇಲ್ಲೇ ನಮ್ಮ ಸುತ್ತಮುತ್ತಲಿದ್ರು, ನೀವು ಅಲ್ಲೇ ಸುತ್ತಮುತ್ತಲು ವಿಮಾನ ತಗೊಂಡು ಸಂಚಾರ ಮಾಡಿದ್ರು ನಮಗೆ ಅವೇನು ಎಂಥ ವಿಜ್ಞಾನಕ್ಕಾಗಲಿ ಯಾವ ಭೂಗೋಳ ಶಾಸ್ತ್ರಕ್ಕಾಗಲಿ ಅವು ಸಿಗುವಂಥವಲ್ಲ. ಆದ್ರಿಂದ ಆ ಗಂಧಮಾದೇ ಗಿರೌಚ, ಮೇರು ಪರ್ವತದ ಪೂರ್ವ ಭಾಗದಲ್ಲಿ ಗಂಧಮಾದನ ಪರ್ವತದಲ್ಲಿ ಉತ್ತಮ ಬದರಿ ಇದೆ, ದೊಡ್ಡ ಬದರಿ ಇದೆ. ಅಲ್ಲಿ ಅವರು ಹೋದ್ರು. ಅಲ್ಲಿ ವೇದವ್ಯಾಸರಿದ್ದಾರೆ, ನಾರಾಯಣ ಇದ್ದಾರೆ, ನರ ಇದ್ದಾನೆ ಅಂತ ಅಲ್ಲೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಅಂತ ಆಚಾರ್ಯರು ಅಷ್ಟು ದೂರ ಪ್ರಯಾಣ ಮಾಡಿದ್ರು. ವಸ್ತುತ ಈ ಬದರಿಯಿಂದ ಆ ಬದರಿಗೆ ಎಷ್ಟು ದೂರ ಅಂತನ್ನೋ ಒಂದು ಲೆಕ್ಕಾಚಾರ ನಮಗೆಲ್ಲೂ ಸ್ಪಷ್ಟವಾಗಿ ಸಿಗೋದಿಲ್ಲ. ಸುಮ್ಮನೆ ದೂರ ಅಂತ ಅಷ್ಟೇ ತಿಳ್ಕೊಳ್ಬೇಕು. ಆಚಾರ್ಯರು ಸುಮಾರು 12 ತಾಸು ಅಥವಾ 24 ತಾಸು ಹಾಗೆ ನಡ್ಕೋತ ಹೋದ್ರು. ಈಗ ನೋಡ್ರಿ, ಸೂರ್ಯೋದಯದ ಹೊತ್ತಿಗೆ ಪ್ರಯಾಣ ಪ್ರಾರಂಭ ಮಾಡಿದ್ರು. ಸೂರ್ಯಾಸ್ತದ ಹೊತ್ತಿಗೆ ಸತ್ಯತೀರ್ಥರಲ್ಲಿ ಹೋದ್ರು ಕೂಡ ಆಚಾರ್ಯ ಅವ್ರ ಕೈ ಸಿಗಲಿಲ್ಲ. ಹೇಗೆಂದ್ರೆ ವ್ಯಾಶ್ರಯಾಂತರ ಸುದೂರ ಶಿಲಾಸು, ಇಲ್ಲೊಂದು ಕಲ್ಲು ಅಲ್ಲೊಂದು ಕಲ್ಲು, ನಡುವೆ ಪ್ರವಾಹ. ಆಚಾರ್ಯ ಈ ಕಲ್ಲಿಂದ ಆ ಕಲ್ ಮೇಲೆ ಹಾರ್ತಾ ಮುಂದೆ ಹೊರಟಿದ್ರು. ನಡುವೆ ಬಿದ್ದರೆ ದೇವರೇ ಗತಿ. ಆದ್ರೆ ಇವರಿಗೆ ಅಷ್ಟು ವೇಗವಾಗಿ ಹೋಗೋದಾಗ್ಲಿಲ್ಲ. ತಮ್ಮ ಶಕ್ತಿ ಮೀರಿ ಹೋದ್ರು ಅಂತ ಆಚಾರ್ಯ ದೂರದಲ್ಲೆಲ್ಲೋ ಕಾಣಿಸಿದ್ರು. ಅವರು ಗುರುಗಳು ಈ ಸತ್ಯತೀರ್ಥ ಬಂದಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಹೀಗೆ ಸ್ವಲ್ಪ ತಿರುಗಿ ನೋಡಿದ್ರು. ಏನ್ ಮಾಡಿದ್ರು? ಹೀಗೆ ಮಾಡಿದ್ರು, ಹೋಗು ಇನ್ನು ಬೇಡ ಅಂತನ್ನೋ ರೀತಿಯಲ್ಲಿ ಸೂಚನೆ ಮಾಡಿದರು. ತ್ರಸ್ತಧೀರತಿಯೌ ಸಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಆಚಾರ್ಯ ಹೀಗೆ ಮಾಡಿದ ಕೂಡಲೇ ಇವರು ಹೋಗಲೇಬೇಕಾಯ್ತು. ಅದು ಒಳಗಿನ ಪ್ರೇರಣೆ. ಅದು ಹೇಗೆ ಹೋದ್ರು? 12 ತಾಸಿನಲ್ಲಿ ನಡೆದ ಪ್ರಯಾಣವನ್ನೆಲ್ಲ 48 ನಿಮಿಷದಲ್ಲಿ ಕವರ್ ಮಾಡಿದ್ರು. ಇದು ವಿಚಿತ್ರ. ತ್ರಸ್ತಧೀಹಿ, ಅವ್ರಿಗೆ ಭಯ. ಒಬ್ಬನೇ ಮರಳಿ ಹೋಗೋದಾಗೆ, ಕತ್ತಲೆ ಬೇರೆ,
ಸೂರ್ಯಾಸ್ತದ ಹೊತ್ತಿಗೆ ಆಚಾರ್ಯ ಕೈಗೆ ಅಲ್ಲಿ ದೂರಕ್ಕೆ ಸಿಕ್ಕಿದ್ದಾರೆ ಅವರಿಗೆ. ಇನ್ನು ಹೊರಟ್ರೆ ಹುಲಿ ಸಿಂಹ ಯಾವುದೋ ಪ್ರಾಣಿಗೆ ಬಲಿಯಾದ ಗತಿ ಏನು, ಭಯ ಆಗಿತ್ತು. ಆದ್ರೆ ಮುಹೂರ್ತಾತ್, ಇಲ್ಲಿ ಮುಹೂರ್ತ ಅಂತಂದ್ರೆ ಕೆಲವು ಕಡೆ 48 ನಿಮಿಷ ಅಂತೂ ತಿಳ್ಕೋಬಹುದು, ಕೆಲವು ಕಡೆ ಒಂದು ಮುಹೂರ್ತ ಅಂದ್ರೆ ಒಂದು ಸಣ್ಣ ಕಾಲ. ಆಚಾರ್ಯರು ಸತ್ಯತೀರ್ಥರನ್ನ ಆ 12 ತಾಸಿನ ಪ್ರಯಾಣವನ್ನು ಮಾಡಿಸ್ಲಿಕ್ಕೆ 48 ನಿಮಿಷವನ್ನು ತಗೊಳ್ಬೇಕಾಗಿಲ್ಲ. ಆಚಾರ್ಯರಿಗೆ 1 ನಿಮಿಷ ಸಾಕು, 1 ಕ್ಷಣ ಸಾಕು. ಅದನ್ನು ಮುಹೂರ್ತ ಅಂತ ಅನ್ನೋದಕ್ಕೆ ಕೆಲವು ವ್ಯಾಖ್ಯಾನಗಳಲ್ಲಿ 48 ನಿಮಿಷ ಅಂತ ಬರೀತಾರೆ. 24 ನಿಮಿಷ ಅಂದ್ರೆ ಒಂದು ಘಟಿಕ, ಅದರ 2 ಪಟ್ಟು ಅಂದ್ರೆ 48 ನಿಮಿಷ ಅಂತ ಕೆಲವು ವ್ಯಾಖ್ಯಾನದಲ್ಲಿದೆ. ಕೆಲವು ಕಡೆ ಮುಹೂರ್ತ ಅಂದ್ರೆ ಮುಹೂರ್ತ ಅಷ್ಟೇ. ಒಂದು ಕೆಲವು ಕಡೆ ಯೋಜನ ಅಂತ ಹೇಳ್ತಿರ್ತಾರೆ ನೋಡ್ರಿ. ಯೋಜನ ಅಂದ್ರೆ ಕೆಲವು ಕಡೆ 8 ಮೈಲು ಹೌದು, ಕೆಲವು ಕಡೆ ಯೋಜನ ಅಂದ್ರೆ 2 ಕೈ ಹೀಗೆ ಚಾಚಿ ನಿಂತರೆ ಅದು ಯೋಜನೆ. ಅದು ಸಂದರ್ಭಕ್ಕೆ ತಕ್ಕಂತೆ. ಅಂತೂ ಒಂದೇ ಕ್ಷಣದಲ್ಲೇ ಅಷ್ಟು ದೂರಕ್ಕೆ ಪ್ರಯಾಣ ಮಾಡಿ ಬಂದಿದ್ರು, 48 ನಿಮಿಷದಲ್ಲೇ ಬಂದಿದ್ರು, ಅದು ದೊಡ್ಡ ಆಶ್ಚರ್ಯನೇ. ತದ್ದಿನೋಪಗತ ಮಾರ್ಗಮಶೇಷಂ, ಆ ಇಡೀ 12 ತಾಸಿನಲ್ಲಿ ಪ್ರಯಾಣ ಮಾಡಿದ ಮಾರ್ಗವನ್ನೆಲ್ಲ ಅವರು ದಾಟಿ ಬಂದುಬಿಟ್ರು. ಎಲ್ಲಿ? ಇಲ್ಲಿದ್ದಾರೆ ಮಠದಲ್ಲಿ, ಅನಂತ ಮಠದಲ್ಲಿ. ಆಶ್ರಮೇ ನಿಜ ಜನಾನಿಹ ದೃಷ್ಟ, ಕೂತು ಸನ್ಯಾಸಿಗಳು, ಅಡಿಗೆಯವರು, ಪರಿವಾರದವರು ಹೋಗಿದ್ದೆ. ಆಚಾರ್ಯ ಕಾಣಿಸಿದ್ರು, ಕೈ ಹೀಗೆ ಮಾಡಿದ್ರು ಅಂತ ನಡೆದ ಘಟನೆ ಎಲ್ಲ ಹೇಳಿದ್ರು. ಪ್ರಸಾದ ಮಹಿಮಾ, ಆಚಾರ್ಯರ ಅನುಗ್ರಹದ ಮಹಿಮೆ ಹೇಳಿದರು. ಪ್ರೋಚ್ಯ ತತ್ಪ್ಲವನಮಪ್ಯತಿ ಚಿತ್ರಂ ತಸ್ಯ ತೈಸ್ಸಹ ಸದಾ ಸ್ಮರ ದೇಶ. ಆಚಾರ್ಯರು ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಹೇಗೆ ಹಾರ್ಕೊಂಡು ಹೋಗ್ತಿದ್ರು ಅಂತ ಅನ್ನೋದನ್ನ ಇವರು ತಮ್ಮ ಶಿಷ್ಯರಿಗೆಲ್ಲ, ಆ ಸುತ್ತಮುತ್ತಲವರಿಗೆಲ್ಲ ಹೇಳಿದ್ರು, ಹೀಗೆ ಹೋಗ್ತಿದ್ರು ಆಚಾರ್ಯರು ಅಂತ. ಆಯ್ತು. ವಾನರೇಂದ್ರ ಇವ ವಾಯುಜ ಓಸೋ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿ ಪುಂಗವ ಶೃಂಗೆ ಸೌವ್ರಜನ್ ವೃಜಿನ ನಾಶನ ನಾಮ. ನೋಡ್ರಿ ಹೇಗೆ ಹೊರಟಿದ್ರು ಆಚಾರ್ಯರು. ಇದು ಮುಗಿತು, ಸತ್ಯತೀರ್ಥದ ಮುಗಿತು. ಕವಿಗಳು ಆಚಾರ್ಯರನ್ನು ವರ್ಣನೆ ಮಾಡ್ತಾರೆ. ಹನುಮಂತ ಹೇಗೆ ಹಾರ್ಕೊಂಡು ಹೋಗ್ತಿದ್ನಲ್ಲ ಆ ಥರ ಹೊರಟಿದ್ರು. ಭೀಮಸೇನಂತೆ ಹೊರಟಿದ್ರು. ರಾಕ್ಷಸರಿಗೆ ಶತ್ರುವಾದ ಭೀಮಸೇನಂತೆ, ವಾನರೇಂದ್ರನಾದ ಹನುಮಂತನಂತೆ ಹೊರಟಿದ್ರು. ಅವರು ದೂರದಿಂದ ಹೋಗೋದು ನೋಡಿದ್ರೆ ಹನುಮಂತನಂತೆ ಭೀಮಸೇನಂತೆ ಕಾಣ್ತಿದ್ರು. ಗಿರಿಪುಂಗವ ಶೃಂಗೆ, ಆ ಹಿಮಾಲಯ ಪರ್ವತದ ಶಿಖರಗಳಲ್ಲಿ ಅವರು ಸಂಚಾರ ಮಾಡೋದು ಭೀಮ ಹನುಮರ ನೆನಪನ್ನು ಕೊಡ್ತಾ ಇತ್ತು. ಸೌವ್ರಜನ್ ವ್ರಜಿನ ನಾಶನ ನಾಮ. ಆಚಾರ್ಯರು ಅವ್ರ ಹೆಸರು, ಅವ್ರ ಚರಿತ್ರೆಗಳು, ಅವ್ರು ಮಾಡಿ ತೋರಿಸಿದ ಲೀಲೆಗಳನ್ನ ನೆನಪು ಮಾಡಿಕೊಂಡ್ರೆ ಮನುಷ್ಯ ಎಲ್ಲ ಪಾಪಗಳನ್ನ, ವ್ರಜಿನಗಳನ್ನು ಕಳ್ಕೊತಾನೆ. ನಾಮ ಅಂದ್ರೆ ಹೆಸರು, ಅದು ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು ಅಂತ ವ್ರಜಿನ ನಾಶನ ನಾಮ. ಅವರು ಆ ಗಿರಿಶೃಂಗಗಳಲ್ಲಿ ಹಾಗೆ ಹೋದ್ರು. 54ನೇ ಶ್ಲೋಕ. ಇಲ್ಲಿಗೆ ಆ ಒಂದೇ ಛಂದಸ್ಸಿನಲ್ಲಿ ಏನಿತ್ತಲ್ಲ ಶ್ಲೋಕಗಳು ಅವೆಲ್ಲ ಮುಗಿದವು. ಇನ್ನು 2-3 ಶ್ಲೋಕಗಳಿವೆ, ಅವು ಬೇರೆ ಛಂದಸ್ಸಿನಲ್ಲಿ. ಬಹುಸತ್ವ ಗಣಂಸ ವಿಕಂ ಸಮಹಾ ವಿಷಮೋಕ್ಷ ಮಹಾ ಹಿಮವಂತಮಯಂ ವಿಷಮೋಕ್ಷ ಮಹಾ ಹಿಮವಂತಮಯನ್ ನಗಮೈಕ್ಷತ ಫುಲ್ಲ ದೃಗಸ್ಥ ಭಯ. ಪೂರ್ವಾರ್ಧ ಉತ್ತರಾರ್ಧ ಎರಡೂ ಸಮಾನವಾದ ಶಬ್ದಗಳು ಇಂತಂತೆ ಕಾಣಿಸ್ತವೆ. ಅದನ್ನು ಪದಚ್ಛೇದ ಬೇರೆ ಬೇರೆ ರೀತಿಯಾಗಿ ಮಾಡಿದರೆ ಬೇರೆ ಬೇರೆ ಅರ್ಥ ಕೊಡುವಂಥ ಒಂದು ಶ್ಲೋಕ ಅದು. ಹಿಮಾಲಯ ಪರ್ವತದಲ್ಲಿ ನಾನಾ ಥರದ ಪ್ರಾಣಿಗಳು, ಹುಲಿ ಸಿಂಹ ಇತ್ಯಾದಿ ಪ್ರಾಣಿಗಳು. ಸಮಹಾ ವಿಷಮೋಕ್ಷ ಮಹಾಹಿಂ ಅವಂತಂ. ವಿಷ ಅಂದ್ರೆ ಹಾವುಗಳ ವಿಷ. ಅಲ್ಲಿ ಭಯಂಕರವಾದ ವಿಷಪೂರಿತವಾದ ಹಾವುಗಳಿದ್ದವು. ಸಮಹಾ ವಿಷಮೋಕ್ಷ ಮಹಾ ಅಹಿ ಅಂದ್ರೆ ದೊಡ್ಡ ದೊಡ್ಡ ಹಾವುಗಳು. ಆ ದೊಡ್ಡ ದೊಡ್ಡ ಹಾವುಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಹಿಮಾಲಯ. ಆ ಹಿಮಾಲಯಕ್ಕೆ ಈ ಆಚಾರ್ಯರು ಹೋದ್ರು. ಹೇಗೆಂದ್ರೆ ವಿಷಮೋಕ್ಷ ಇಲ್ಲಿ ನೋಡ್ರಿ, ಆ ಪೂರ್ವಾರ್ಧದಲ್ಲಿ ಮಹಾ ವಿಷಮೋಕ್ಷ ಮಹಾಹಿ ಅಂತ ಆತ ಶಬ್ದ ಇದೆ. ಉತ್ತರಾರ್ಧದಲ್ಲಿ ವಿಷಮೋಕ್ಷ ಅಲ್ಲಿ ಪದಚ್ಛೇದ. ಹಿಮವಂತಮಯನ್ ಇದನ್ನೊಂದು ರೀತಿ. ಅದನ್ನ ಪದಾರ್ಥ ದೀಪಿಕಾದಲ್ಲಿ ಇಡೀ ಶ್ಲೋಕಕ್ಕೆ ಪದಚ್ಛೇದ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ. ಅದಿಲ್ಲದೆ ಹೋದ್ರೆ ಆ ಸಂಸ್ಕೃತದ ಭಾಷೆಯನ್ನು ಅಭ್ಯಾಸ ಮಾಡಬೇಕು ಅಂತ ಹೊರಟ ವಿದ್ಯಾರ್ಥಿಗಳಿಗೆ ಅದು ಕಬ್ಬಿಣದ ಕಡಲೆ ಆಗಿಬಿಡ್ತದೆ. ಅಲ್ಲಿ ಹೇಳೋ ಅಧ್ಯಾಪಕರು ಇರ್ತಾರೆ, ಅದು ವಿಷಯ ಬೇರೆ. ಆದರೂ ಕೆಲವು ಕಾವ್ಯಗಳನ್ನ ಅಧ್ಯಾಪಕರ ನೆರವಿಲ್ಲದೆ ನಾವೇ ಅಧ್ಯಯನ ಮಾಡುವ ಸಂದರ್ಭ ಬಂದಾಗ ಇದು ಪದಚ್ಛೇದ. ಅಲ್ಲಿ ನೋಡ್ರಿ, ನೀವು ಶ್ಲೋಕ ನೋಡ್ತಾ ಹೋದ್ರೆ ನಾನು ಪದಚ್ಛೇದ ಓದ್ತೇನೆ. ಬಹುಸತ್ವ ಗಣಂ ಒಂದು ಶಬ್ದ, ಸವಿಕಂ ಮುಂದೆ ಸಮಹಾ ವಿಷಮೋಕ್ಷ ಮಹಾಹಿಂ ಅಂತ ಒಂದು, ಆಮೇಲೆ ಅವಂತಂ ಹಿಮವಂತಂ ಅಂತಿದಲ್ಲಿ, ಹಿಮವಂತ ಅಲ್ಲ ಅದು, ಮಹಾಹಿಂ ಅವಂತಂ ಅಯಂ. ಮುಂದೆ ಉತ್ತರಾರ್ಧದಲ್ಲಿ ವಿಷಮೋಕ್ಷ ಮಹಾಹ ಹಿಮವಂತಂ, ಇಲ್ಲಿ ಹಿಮಾಲಯ ಪರ್ವತ ಅಂತ ಅರ್ಥ. ಆಮೇಲೆ ಅಯನ್ ನಗಂ ಐಕ್ಷತ ಫುಲ್ಲದೃಕ್ ಅಸ್ತಭಯ.
ಅಸ್ತದೃಕ್, ಅಸ್ತಭಯ, ಫುಲ್ ದೃಕ್, ಇವಿಷ್ಟು ಶಬ್ದಗಳು. ಈ ಉತ್ತರಾರ್ಧದಲ್ಲಿ ವಿಷಮೋಕ್ಷ ಮಹಾಹ ಅಂತಿದೆಯಲ್ಲ, ಆಚಾರ್ಯರ ಅವ್ರ ವ್ಯಕ್ತಿತ್ವ ಅವ್ರು ನಡ್ಕೊಂಡು ಬರ್ತಿರೋದು ಹೇಗಿತ್ತು ಅಂತಂದ್ರೆ, ಮದಿಸಿದ ಗೂಳಿ ಅದರ ಒಂದು ಗಾಂಭೀರ್ಯ ವೈಭವ ಇತ್ತು ಅವರಿಗೆ. ಉಕ್ಷ ಅಂದ್ರೆ ಇಲ್ಲಿ ನೋಡ್ರಿ, ಉಕ್ಷ ಅಂದ್ರೆ ಗೂಳಿ, ವಿಷಮೋಕ್ಷ ಅಂತಂದ್ರೆ ಯಾರಿಗೂ ಅಂತ್ಯಕ್ಕೆ ಸಿಗದ ಗೂಳಿ, ಸಮ ಅಂದ್ರೆ ಎಲ್ಲರಿಗೂ ಹಿಡಿತಕ್ಕೆ ಸಿಗುವಂಥದ್ದು, ವಿಷಮ ಅಂತಂದ್ರೆ ಯಾರಿಗೂ ಹಿಡಿತಕ್ಕೆ ಸಿಗದೇ ಇರುವಂತ ಗೂಳಿ ಅಂತ. ಉಕ್ಷ ಅಂದ್ರೆ ಗೂಳಿ, ಆ ಗೂಳಿಯಂತೆ ಗಾಂಭೀರ್ಯ ಇದ್ದವರು. ಹಿಂದೆ ವಿಷ ಮೋಕ್ಷ, ವಿಷವನ್ನು ಹೊರಗೆ ಬಿಡುವಂತ ಹಾವುಗಳು, ಇಲ್ಲಿ ವಿಷಮ ಪ್ಲಸ್ ಉಕ್ಷ, ಇದು ಪದಚ್ಛೇದ ಅಂತ. ಹಿಮಾಲಯ ಪರ್ವತಕ್ಕೆ ಅವ್ರು ಬಂದರು, ಅವರಿಗೆ ಯಾವ ಹುಲಿ ಪ್ರಾಣಿಗಳ ಭಯ ಇಲ್ಲ. ಹಿಮಾಲಯ ಪರ್ವತವನ್ನು ಅವ್ರು ನೋಡಿದ್ರು ದೂರದಿಂದ. ಇದೆಲ್ಲ ತೋಟಕ ಅನ್ನೋ ಹೆಸರಿನ ಒಂದು ಛಂದಸ್ಸು, ಈಗ ಇಲ್ಲಿ ಶ್ಲೋಕದಲ್ಲಿ ಬಂದಂತ ಛಂದಸ್ಸು. ಸುಹಸಿತ ಕಮಲಾಕರೋಪಗೂಢಂ ಸುಜನ ಸುಖಾರ್ಥಂ ಅನಂತ ಭೋಗಶಯ್ಯಂ ವಿಕಸಿತ ಸುಮನೋ ಘಟಾಘಮುಚ್ಛಂ ಮರಕತ ರತ್ನಮಯ ಸ್ಥಲಾಗ್ರ ಶೋಭಂ ಪಾದೋಪಾಂತ ನಮನ್ ಮಹಾಮುನಿಗಣಂ ಹೇಮಪ್ರದೀಪ್ತಾಂಬರಂ ಶ್ರೀಮದ್ರತ್ನ ಕಲಾಪಮಗ್ರ ಕಟಕೈರ್ವಿಭ್ರಾಜಿತಂ ಹಾಟಕೈಃ ದೃಷ್ಟ್ವಾ ತಂ ಧರಣೀಧರಂ ಸುವನಮಾಲೋಲ್ಲಾಸಿನಂ ಸುಂದರಂ ಸ್ವಾನಂದಾಕೃತಿ ಮಸ್ಮರನ್ಮುರರಿಪಂ ಸ್ವಾನಂದ ತೀರ್ಥಸ್ತದ. ಹಿಮಾಲಯ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಅವ್ರು ನಿಂತರು. ಈಗ ನಾವು ನೋಡಿ ಹಿಮಾಲಯ ಪರ್ವತವೇ ಭವ್ಯ, ಅವರು ಹೊರಟಿರೋದು ಜನರಿಗೆ ಗೋಚರವೇ ಆಗದೆ ಇರುವಂತಹ ಹಿಮಾಲಯ ಪ್ರದೇಶ. ಆದರೆ ಅವ್ರು ನಿಂತರೆ ನೀವೊಮ್ಮೆ ನೋಡಿದರೆ ಭಗವಂತನ್ನೇ ನೋಡಿದಂಗೆ ಆಯ್ತು ಅವರಿಗೆ. ಹಿಮಾಲಯ ಪರ್ವತ ಮತ್ತು ಭಗವಂತನಿಗೆ ಇಬ್ಬರಿಗೂ ಹೊಂದಾಣಿಕೆ ಆಗುವಂಥ ಕೆಲವು ವಿಶೇಷಣಗಳು ಈ ಎರಡು ಶ್ಲೋಕಗಳಲ್ಲಿ ಕೊಡ್ತಾರೆ. ಸುಹಸಿತ ಕಮಲಾಕರೋಪಗೂಢಂ ನೋಡಿ, ಭಗವಂತ ಲಕ್ಷ್ಮೀದೇವಿಯ ಕೈಗಳಿಂದ ಆಲಿಂಗಿತನಾದವನು. ಸುಹಸಿತ ಅಂದ್ರೆ ಲಕ್ಷ್ಮೀದೇವಿಯ ಮುಖದಲ್ಲಿರುವಂತಹ ಮಂದಹಾಸ, ಆ ಮಂದಹಾಸವುಳ್ಳಂತಹ ಕಮಲ ಅಂದ್ರೆ ಲಕ್ಷ್ಮೀದೇವಿ, ಅವಳ ಕರಗಳಿಂದ ಈತ ಆಲಿಂಗಿತ ಭಗವಂತ. ಇದು ಭಗವಂತನಿಗೆ ವಿಶೇಷಣ. ಹಿಮಾಲಯದ ವಿಶೇಷಣ ಹೇಗೆ ಅಂತಂದ್ರೆ, ಅಲ್ಲಲ್ಲಿ ಸರೋವರಗಳಿವೆ, ಸರೋವರದಲ್ಲಿ ಕಮಲದ ಹೂಗಳು ಅರಳಿ ನಿಂತಿವೆ, ಅದರ ಶೋಭೆ ಆ ಹಿಮಾಲಯ ಪರ್ವತಕ್ಕೆ. ಸುಜನ ಸುಖಾರ್ಥಂ ಅನಂತ ಭೋಗಶಯ್ಯಂ, ಭಗವಂತ ನಾರಾಯಣ ಆ ಶೇಷ ಶಯನದ ಮೇಲೆ ಮಲಗಿದ್ದಾನೆ. ಅನಂತ ಅಂದ್ರೆ ನಾರಾಯಣ, ಈ ಶೇಷ, ಅವನ ಭೋಗ ಅಂದ್ರೆ ಹಾವಿನ ಮೈ, ಅದರ ಮೇಲೆ ಆತ ಮಲಗಿದ್ದಾನೆ. ಯಾಕೆಂದ್ರೆ ಸುಜನ ಸುಖಾರ್ಥಂ, ಭಗವಂತ ಮಲಗೋದು ನಮ್ಮ ಯೋಗಕ್ಷೇಮಕ್ಕಾಗಿ, ಆತ ಹೇಳೋದು ನಮ್ಮ ಯೋಗಕ್ಷೇಮಕ್ಕಾಗಿಯೇ. ಅದನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಮಾಧವಶ್ಚತುರೋ ಮಾಸಾನ್ ಸರ್ವಭೂತ ಸುಖಾಯ ಚ ಸ್ವಾಪಂ ಯಾಸ್ಯತಿ ಶೇಷಾಂಗೆ ಲಕ್ಷ್ಮ್ಯಾ ಸಹ ಜಗತ್ಪತಿ. ಭಗವಂತ 4 ತಿಂಗಳುಗಳನ್ನ, ಮಳೆಗಾಲದ 4 ತಿಂಗಳುಗಳನ್ನ ಸರ್ವಭೂತ ಸುಖಾಯ, ಅವನು ಮಲಗಿದ್ದರಿಂದ ಜಗತ್ತಿಗೆಲ್ಲ ಸುಖ. ಸ್ವಾಪಂ ಯಾಸ್ಯತಿ, ಮಲ್ಕೋತಾನೆ ಲಕ್ಷ್ಮೀದೇವಿ ಜೊತೆಗೆ, ಇದು ಅದು ವರ್ಣನೆ. ಇದು ಇಲ್ಲಿ ಮಾತ್ರ, ಈಗ ಮಾತ್ರ ಅಲ್ಲ, ಪ್ರತಿ ಮಳೆಗಾಲದ 4 ತಿಂಗಳು ಚಾತುರ್ಮಾಸ್ಯದಲ್ಲಿ ಮಾತ್ರ ಅಲ್ಲ, ಮನ್ವಂತರ ಪ್ರಳಯ ಆದಾಗ, ದಿನ ಪ್ರಳಯ ಆದಾಗ, ಮಹಾಪ್ರಳಯ ಆದಾಗ ಅಲ್ಲೂ ಆತ ಮಲಗ್ತಾನಲ್ಲ. ಇದನ್ನ ಹಿಂದೊಂದ್ಸರಿ ಹೇಳಿದ್ದೆ, ಅದನ್ನ ಮತ್ತೆ ಅನುಸಂಧಾನ ಮಾಡಬೇಕು. ಭಗವಂತನ ಪ್ರತಿಯೊಂದು ಚಟುವಟಿಕೆ, ಆತ ಮಾಡುವ ಸೃಷ್ಟಿ, ಮಾಡುವ ನಿಯಮನ, ಮಾಡುವ ಪ್ರಳಯ ಕೂಡ ನಮ್ಮ ಸುಖಕ್ಕಾಗಿ. ಯಾಕೆಂತಂದ್ರೆ ಟೀಕಾಚಾರ್ಯರು ತತ್ವನಿರ್ಣಯದಲ್ಲಿ ಆರಂಭದಲ್ಲಿ ಹೇಳಿದಂಥ ಒಂದು ಶ್ಲೋಕ ಹೇಳಿದ್ದೆ ಹಿಂದೆ. ವಿಶ್ವಸ್ಯೋದಯ ಮಾತನೋತಿ ತದನು ತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವಕ್ತೆ ಶ್ರುತಿರ್ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಜಗತ್ತನ್ನು ಎಬ್ಬಿಸ್ತಾನೆ ಪರಮಾತ್ಮ, ನಿತ್ಯ ಎಬ್ಬಿಸ್ತಾನೆ, ಸೃಷ್ಟಿ ಮಾಡುವಾಗಲೂ ಎಬ್ಬಿಸ್ತಾನೆ, ಮುಂದೆ ಅವುಗಳಿಗೆ ನಿಯಮನ ಮಾಡ್ತಾನೆ, ಮುಂದೆ ಅವರಿಗೆ ಶ್ರಮ ಪರಿಹಾರ ಆಗಬೇಕು ಅಂತ ಹೇಳಿ ಆತ ಪ್ರಳಯ ಮಾಡ್ತಾನೆ. ಅವನು ಪ್ರಳಯ ಮಾಡೋದೇನಿದೆಯಲ್ಲ, ಸ್ವಾಪಂ ಪ್ರಾಪಯತಿ, ನಿಮಗೆ ನಿದ್ದೆ ಬರೆಸ್ತಾನೆ, ಪ್ರತಿನಿತ್ಯ ಸಾಯಂಕಾಲ ನಿದ್ದೆ ಬರೆಸ್ತಾನೆ, ಮನ್ವಂತರ ಪ್ರಳಯ ಮಾಡಿಸ್ತಾನೆ, ದಿನ ಪ್ರಳಯ ಮಾಡಿಸ್ತಾನೆ, ಮಹಾಪ್ರಳಯ ಮಾಡಿಸ್ತಾನೆ. ದಣಿದಂತ ಎಲ್ಲಾ ಜೀವಿಗಳು ಬಂದು ಮಲಗರಿ ಆರಾಮವಾಗಿ, ಮತ್ತೊಂದು ಸೃಷ್ಟಿ ಬರಲಿ. 31,104 ಕೋಟಿ ವರ್ಷಗಳ ಮಹಾಪ್ರಳಯ ಮಾಡಿಸ್ತಾನೆ, ಇವ್ರನ್ನೆಲ್ಲ ಮಲಗಿಸ್ತಾನೆ. ಅಂತ ಅವನು ಮಲಗಿಸೋ ಕೆಲಸನೂ ಕೂಡ ಇವರೆಲ್ಲರನ್ನು ಸುಖವಾಗಿ ಇಡ್ಲಿಕ್ಕಾಗಿ, ತಾನು ಮಲಗೋ ಕೆಲಸ, ನಿಮ್ಮನ್ನು ಮಲಗಿಸೋ ಕೆಲಸ ಎಲ್ಲನೂ ಕೂಡ ಆತ ಮಾಡೋದು ಜಗತ್ತಿನ ಸುಖಕ್ಕಾಗಿ. ಇದು ಈ ಅನುಸಂಧಾನ ನಾವು ಬೇಕು ಅಂತ. ಅದನ್ನ ಸುಜನ ಸುಖಾರ್ಥಂ, ಸಜ್ಜನರಿಗೆ ಸುಖ ಬರ್ಲಿಕ್ಕಾಗಿ. ಅನಂತ ಭೋಗಶಯ್ಯಂ, ಈ
ಹಿಮಾಲಯ ಪರ್ವತ ಅದು ಕೂಡ ಸುಜನ ಸುಖಾರ್ಥಂ ಅನಂತ ಭೋಗಶಯ್ಯಂ. ಆ ಹಿಮಾಲಯ ಪರ್ವತ ಅದೊಂದು ನಾವು ನೋಡುವಂತ ಹಿಮಾಲಯ ಪರ್ವತ ಅದಲ್ಲದೆ ದೊಡ್ಡ ಹಿಮಾಲಯ ಪರ್ವತ ಏನಿದೆಯಲ್ಲ, ಅಲ್ಲಿ ಸಜ್ಜನರು ಪುಣ್ಯ ಮಾಡಿದವರ ಸುಖಕ್ಕಾಗಿ ಅನೇಕಾನೇಕ ಭೋಗ ವಸ್ತುಗಳನ್ನ, ಹೂವು, ಹಣ್ಣು ಮತ್ತು ಸುಖ ಪದಾರ್ಥಗಳನ್ನ, ಮತ್ತೆ ಹಾಸಿಗೆ ಮೊದಲಾದವುಗಳನ್ನ, ಅದೊಂದು ಸ್ವರ್ಗ ಇದ್ದಂತೆ. ಆದ್ರಿಂದ ನಾವು ಬೇಕಾದಂತ ಎಲ್ಲವನ್ನೂ ಅದು ಒದಗಿಸ್ತದೆ ಸಜ್ಜನರ ಸುಖಕ್ಕಾಗಿ, ಅದನ್ನ ಹೇಳ್ತಾರೆ. ಹೀಗೆ ಎರಡೂ ವಿಶೇಷಣಗಳು ಕೂಡ ಭಗವಂತನಿಗೂ ಹಿಮಾಲಯಕ್ಕೂ. ವಿಕಸಿತ ಸುಮನೋ ಘಟಾಗಂ ಉಚ್ಚಂ. ಮುಂದೆ ಈ ಭಗವಂತ ಮತ್ತೆ ಹಿಮಾಲಯ ಎರಡೂ ಕೂಡ ಅರಳಿದ ಹೂಗಳಿಂದ ಕೂಡಿದ್ದು. ಹಿಮಾಲಯ ಪರ್ವತದಲ್ಲಿ ಎಲ್ಲಿ ನೋಡಿದಲ್ಲಿ ಹೂಗಳ ಕಣಿವೆಗಳು. ಅಲ್ಲಿ ಫೂಲೋಂಕಿ ಚಟ್ಟಿ ಅಂತ ಒಂದು ಪ್ರದೇಶನೇ ಇದೆ, ವ್ಯಾಲಿ ಆಫ್ ಫ್ಲವರ್ಸ್ ಅಂತ. ಮೈಲುಗಳ ಗಟ್ಟಲೆ ದೊಡ್ಡ ಹೂಗಳ ಉದ್ಯಾನವನ ಅದು ಹಿಮಾಲಯ ಪರ್ವತದಲ್ಲಿ ಇವು ಕೂಡ ಇವೆ. ಅಂತ ಹೂಗಳಿಂದ ಅದು ಕೂಡಿದ್ದು. ಭಗವಂತನಿಗೆ ಅದು ವಿಶೇಷಣೆ ಹೇಗೆ ಅಂತಂದ್ರೆ ವಿಕಸಿತ ದೇವ ಸಮೂಹಗತಂ. ಸುಮನಸ್ಸುಗಳಂದ್ರೆ ಹೂಗಳು ಹೌದು, ದೇವತೆಗಳು ಹೌದು. ದೇವತೆಗಳ ನಡುವೆ ಇದ್ದವನು ವಿಕಸಿತ ಸುಮನೋ ಘಟಾಗಂ. ಅವ್ರ ನಡುವೆ ಅವನಿದ್ದವನು. ಯಾಕೆಂತಂದ್ರೆ ಅವನಿಗೆ ಪರಿವಾರ ದೇವತೆಗಳಾಗಿ, ಪಾರ್ಷದರಾಗಿ ಸುತ್ತಮುತ್ತಲ ಅವರು ಇದ್ದೇ ಇರ್ತಾರೆ. 7 ಆವರಣಗಳು ಅವನಿಗೆ, ಒಂದೊಂದು ಆವರಣದಲ್ಲಿ ಅನೇಕ ದೇವತೆಗಳಿದ್ದಾರೆ. ಅದನ್ನ ವಿಕಸಿತ ಸುಮನೋ ಘಟಾಗಂ ಉಚ್ಚಂ. ಹಿಮಾಲಯವೂ ಉಚ್ಚ, ಭಗವಂತರು ಉಚ್ಚ. ಮರಕತ ರತ್ನಮಯ ಸ್ಥಲಾಗ್ರ ಶೋಭಂ. ಆ ಭಗವಂತನ ಮೈಬಣ್ಣ ಹಸಿರಾದಂಥ ಮೈಬಣ್ಣ, ಹಸಿರು ನೀಲಿ ಆದಂಥ ಮೈಬಣ್ಣ ಅವತ್ತೊಂದು. ಇದು ಕೂಡ ಆ ಮರಕತ ಮೊದಲಾದ ರತ್ನಗಳನ್ನು ತನ್ನಲ್ಲಿ ಇಟ್ಕೊಂಡದ್ದು ಅಂತ ಶೋಭಾ ಇದ್ದದ್ದು ಆ ಹಿಮಾಲಯ ಪರ್ವತ. ಪಾದೋಪಾಂತ ನಮನ್ ಮಹಾಮುನಿಗಣಂ. ಆ ಹಿಮಾಲಯ ಪರ್ವತದ ತಪ್ಪಲ ಪ್ರದೇಶದಲ್ಲಿ, ಅದರ ಪಾದದಲ್ಲೇ ಅನೇಕ ಜನ ಋಷಿಗಳು ವಾಸ ಮಾಡಿಕೊಂಡಿದ್ದಾರೆ. ನೆತ್ತಿ ಮೇಲೂ ಕೆಲವರಿದ್ದಾರೆ, ಅದು ಬೇರೆ. ಕೆಳಗೂ ಕೆಲವರಿದ್ದಾರೆ. ಅವರು ಆ ಭಗವಂತನನ್ನ ಅಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡ್ತಾ ಇರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ. ಇದು ವಿಶೇಷಣ ಭಗವಂತನಿಗೂ. ಭಗವಂತನ ಪಾದ ತರದಲ್ಲಿ ಕೂತ್ಕೊಂಡು ಎಷ್ಟೋ ಜನರು ಅದನ್ನು ನಮಸ್ಕಾರ ಮಾಡ್ತಿರ್ತಾರೆ. ಹೇಮ ಪ್ರದೀಪ್ತಾಂಬರಂ. ಭಗವಂತ ಬಂಗಾರದಂತೆ ಹೊಳೆಯುವ ಪೀತಾಂಬರ ಹುಟ್ಟವನು. ಹಿಮಾಲಯ ಅದು ಪೀತಾಂಬರ ಹುಟ್ಟದ್ದು. ಇದನ್ನೆಲ್ಲ ಹಿಮಾಲಯ ಪರ್ವತದಲ್ಲಿ ನಿಂತು ನೋಡ್ಬೇಕು. ಹಿಮಾಲಯ ಪರ್ವತದಲ್ಲಿ ಬೆಳಗಿನ ಸೂರ್ಯೋದಯದ ಹೊತ್ತಿನಲ್ಲಿ ಆ ಪೂರ್ವ ದಿಕ್ಕಿನ ಮತ್ತು ಪಶ್ಚಿಮ ದಿಕ್ಕಿನ ಪರ್ವತಗಳನ್ನು ನೋಡ್ಬೇಕು. ಎತ್ತರದ ಈ ಶಿಖರಗಳ ಮೇಲೆ ಸೂರ್ಯನ ಹೊಂಬೆಳಕು ಬಿದ್ದಿರ್ತದೆ. ಅದೇ ಹೇಮ ಪ್ರದೀಪ್ತಾಂಬರಂ. ಶ್ರೀಮದ್ ರತ್ನ ಕಲಾಪ ಮಗ್ರಕಟಕೈ ವಿಭ್ರಾಜಿತಂ ಹಾಟಕೈ. ಅನೇಕಾನೇಕ ರತ್ನ ಖಚಿತ ಆಭರಣಗಳನ್ನು ಭಗವಂತ ಹಾಕೊಂಡಿದ್ದಾನೆ. ಮುತ್ತು ರತ್ನಗಳು ಹಿಮಾಲಯದಲ್ಲೂ ಸಿಗ್ತವೆ. ಅಗ್ರ ಕಟಕೈ ವಿಭ್ರಾಜಿತಂ ಹಾಟಕೈ. ಬಂಗಾರದ ನಿಕ್ಷೇಪನು ಕೂಡ ಹಿಮಾಲಯ ಪರ್ವತದಲ್ಲಿ ಎಷ್ಟೋ ಇದೆ. ಭಗವಂತನು ಆ ದಿವ್ಯ ಸುವರ್ಣವನ್ನ ಧಾರಣೆ ಮಾಡಿದ್ದಾನೆ. ದೃಷ್ಟ್ವಾತಂ ಧರಣೀಧರಂ ಸುವನಮಾಲ್ಲೋಲ್ಲಾಸಿನಂ ಸುಂದರಂ. ಭಗವಂತ ವನಮಾಲೆಯನ್ನು ಹಾಕೊಂಡಿದ್ದಾನೆ. ವನಮಾಲೆ ಅಂತ 5 ಹೂಗಳಿಂದ ಕೂಡಿದ್ದು ಮೊಣಕಾಲ ತನಕ ಬಂದು ಜೋತಾಡುವಂತಹ ಮಾಲಾ ಏನಿದೆಯಲ್ಲ, ಆಜಾನುಲಂಬಿನಿ ಮಾಲಾ, ಅದಕ್ಕೆ ವನಮಾಲ ಅಂತ ಹೆಸರು. ಆದ್ದರಿಂದ ಆತ ವನಮಾಲಿ. ಇದು ಕೂಡ ಅನೇಕಾನೇಕ ಕಾಡುಗಳ ಸರಣಿ. ಇಲ್ಲೊಂದು ಕಾಡು, ಅಲ್ಲೊಂದು ಕಾಡು, ಬೇರೆ ಬೇರೆ ಕಾಡುಗಳು. ಅಲ್ಲಿ ವನಮಾಲ ಅಂದ್ರೆ ಮಾಲೆ, ಹೂವಿನ ಹಾರ. ಇಲ್ಲಿ ವನಗಳ ಮಾಲೆ. ಈ ತರ ಪದಚ್ಛೇದ. ಇಬ್ರು ಧರಣಿಧರರು. ಯಾಕಂದ್ರೆ ಇವನು ವರಾಹ ರೂಪದಿಂದ ಭೂಮಿಯನ್ನು ಮೇಲೆತ್ತಿದವನು. ಹಿಮಾಲಯ ಪರ್ವತ ಅದಕ್ಕೆ ಭೂಧರ ಅಂತಲೇ ಹೆಸರು. ಪರ್ವತ, ಎಲ್ಲಾ ಪರ್ವತಗಳು ಕೂಡ ಭೂಮಿಯನ್ನು ಧಾರಣೆ ಮಾಡಿರ್ತಾವಂತೆ. ವೈಜ್ಞಾನಿಕವಾಗಿಯೂ ಕೂಡ ಭೂಸ್ತರದ ಮೇಲೆ ಒಂದು ಪರ್ವತ ಎಷ್ಟಿರ್ತದಲ್ಲ ಅಷ್ಟೇ ಕೆಳಗೂ ಇರ್ತದೆ. ಅಂತೂ ಆ ಪ್ರತಿಯೊಂದು ಪರ್ವತವೂ ಕೂಡ ಒಂದೊಂದು ಪೇಪರ್ ವೇಟ್ ಇದ್ದಂತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಪರ್ವತಗಳು ಇರೋದ್ರಿಂದ ಆಯಾ ಭೂಮಿ ಸ್ಥಿರವಾಗಿ ನಿಂತಿದೆ. ಅದಕ್ಕಾಗಿ ಅದನ್ನು ಭೂಧರ ಅಂತ ಕರೀತಾರೆ. ಸುಂದರಂ, ಇಬ್ರು ಸುಂದರರೇ. ಸ್ವಾನಂದಾಕೃತಿಂ, ಭಗವಂತ ಜ್ಞಾನಾನಂದಮಯ ಸ್ವರೂಪನಾದವನು. ಇದು ಕೂಡ ಕಣ್ಣಿಗೆ ಆನಂದವನ್ನು ಕೊಡುವಂಥ ಸ್ವರೂಪ ಇದ್ದಿದ್ದು. ಅಸ್ಮರನ್ ಮುರರಿಪುಂ, ಆ ಹಿಮಾಲಯ ಪರ್ವತವನ್ನು ನೋಡಿ ಅವರಿಗೆ ಭಗವಂತನ ನೆನಪಾಯಿತು. ಇದು ಸುಮ್ಮನೆ ಕೇವಲ ಕಾವ್ಯ ಅಲಂಕಾರ ಅಲ್ಲ. ಅವರಿಗೆ ಪಾಚಕ ಕ್ಷೇತ್ರದಲ್ಲಿ ತಮ್ಮ ಮನೆಯಲ್ಲಿದ್ದಾಗಲೇ ತನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಸುತ್ತಮುತ್ತಲು ಎಲ್ಲಾ ಕಡೆ ನಮಸ್ಕಾರ ಮಾಡ್ತಾ ಇದ್ರು. ತಮ್ಮ ಜನರಿಗೆ, ಜಡ ವಸ್ತುಗಳಿಗೆ, ಚೇತನ ವಸ್ತುಗಳಿಗೆ ಎಲ್ಲಾ ಕಡೆ ಅವರು ಯಾವತ್ತೂ ನಮಸ್ಕಾರ ಮಾಡ್ತಾನೆ ಇದ್ರು. ಅದಂತೆ ಹಿಮಾಲಯವನ್ನು ಕಂಡಾಗಲೂ ಕೂಡ ಮೊದಲೇ ಹಿಮಾಲಯ ಅಂತ ಅನ್ನೋದು ದೇವತಾ ಸ್ವರೂಪಿಯಾದಂಥ ಹಿಮಾಲಯ, ಜಡ ಹಿಮಾಲಯ ಏನಿದೆ ಅದರ ಅಭಿಮಾನಿಯಾದಂಥ ಒಬ್ಬ ದೇವತಾ ಇದ್ದಾನೆ. ಅವನೊಳಗೆ ಭಗವಂತ ಇದ್ದಾನೆ.
ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಸ್ಥಾವರಾಣಾಂ ಹಿಮಾಲಯ ಅಂತ ಭಗವದ್ಗೀತಾ ಹೇಳಿದೆ. ಎಲ್ಲಾ ಸ್ಥಾವರ ಪರ್ವತಗಳೇನಿವೆಲ್ಲ ಅಲ್ಲೆಲ್ಲ ಹಿಮಾಲಯ ಅನ್ನುವ ಒಂದು ವಿಭೂತಿ ರೂಪದಿಂದ ಭಗವಂತ ಇದ್ದಾನೆ. ಇಲ್ಲಿ ಭಗವಂತನ ನೆನಪು ಆಚಾರ್ಯರಿಗೆ ಆಗೋದು ಅಂದ್ರೆ ಸುಮ್ಮನೆ ಏನೋ ಕಂಡಾಗ ನೆನಪಾಯ್ತು ಅಂತ ಹಾಗಲ್ಲ. ಭಗವಂತ ಹಿಮಾಲಯ ಅಂತ ಭಗವಂತನ ವಿಭೂತಿ ರೂಪ ಏನಿದೆ ಅದು ಅವರಿಗೆ ಅಲ್ಲಿ ನೆನಪಾಯ್ತು. ಮುರರಿಪಂ ಸ್ವಾನಂದ ತೀರ್ಥಸ್ತದ, ಆ ಆನಂದ ತೀರ್ಥರು ಆ ಹಿಮಾಲಯ ಪರ್ವತವನ್ನು ನೋಡಿ ಆ ಭಗವಂತನನ್ನು ನೆನಪು ಮಾಡಿಕೊಂಡ್ರು ಅನ್ನುವಲ್ಲಿಗೆ ಇದು ಈ 6ನೇ ಸರ್ಗದ 57ನೇ ಶ್ಲೋಕ. ಇದಕ್ಕೆ ಪುಷ್ಪಿತಾಗ್ರ ಅಂತ ಛಂದಸ್ಸು ಇಲ್ಲಿ ಬಂದದ್ದು. ಪುಷ್ಪಿತಾಗ್ರ ಹೂ ಬಿಟ್ಟಂತ ತುದಿ ಉಳ್ಳದ್ದು ಅಂತ ಇಲ್ಲೂ ಎಲ್ಲ ಹೂ ವನ ಅದನ್ನೆಲ್ಲ ವರ್ಣನೆ ಮಾಡಿದರು. ಅಂತ ಅನುರೂಪವಾದಂಥ ಸಾರ್ಥಕವಾದಂಥ ಒಂದು ಛಂದಸ್ಸದು. ಅಲ್ಲಿಗೆ 6ನೇ ಸರ್ಗದ 57ನೇ ಶ್ಲೋಕ ಮತ್ತೆ 6ನೇ ಸರ್ಗವು ಕೂಡ ಸಮಾಪ್ತಿಯನ್ನು ಕಂಡಿದೆ.